ಹಲೋ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಎಲ್ಲರೂ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಿದ್ದೀರಾ ಅಂತ ನಾನು ಅನ್ಕೊಂತಿದ್ದೀನಿ. ಹೌದಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಆಲ್ಮೋಸ್ಟ್ ಎಕ್ಸಾಮ್ ಟೈಮು. ಹೌದಾ? ಸೊ ಎಕ್ಸಾಮ್ ಕೆಲವೊಂದು ಕಡೆ ಎಕ್ಸಾಮ್ ಶುರು ಆಗಿರ್ಬೋದು ಅಥವಾ ತುಂಬ ಕಡೆಯಲ್ಲಿ ಶುರು ಆಗೋದ್ರಲ್ಲಿರುತ್ತೆ. ಆಲ್ ದ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ ಓದ್ಕೊಂಡು ಹೋಗಿ. ಮ್ಯಾಥ್ಸ್ ಅಷ್ಟೇ ಅಲ್ಲ, ಎಲ್ಲ ಸಬ್ಜೆಕ್ಟ್ಸು ಕೂಡ ಇಂಪಾರ್ಟೆಂಟ್ ಅಲ್ವಾ? ಸೊ ಎಲ್ಲ ಸಬ್ಜೆಕ್ಟ್ಸನ್ನು ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳೇ, ಸೊ ನಾವು ಕಳೆದ 4-5 ಸೆಷನ್ಗಳಿಂದ ಕ್ವಾಡ್ರಿಲ್ಯಾಟರಲ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಬರ್ತಿದ್ವಿ. ಹೌದಾ? ಇವತ್ತು ಕೂಡ ಕ್ವಾಡ್ರಿಲ್ಯಾಟರಲ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ ಅಲ್ವಾ? ಸೊ ಆದರೆ ನಮ್ಮ ಪದ್ಧತಿ ಏನು ಗೊತ್ತಾ, ಹಿಂದಿನ ಸೆಷನ್ ಒಳಗೆ ಏನು ಕಲ್ತಿದ್ವಿ ಅಂತ ತಿಳ್ಕೊಂಡು ಆಮೇಲೆ ಇವತ್ತಿನ ಸೆಷನಲ್ಲಿ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊತೀವಿ. ಸೊ ಹಾಗಿದ್ರೆ ನಿನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಫೈನ್, ಓಕೆ. ಸೊ ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ ನೆನ್ಪು ಮಾಡ್ಕೊಳ್ಳಿ, ದ ಮಿಡ್ ಪಾಯಿಂಟ್ ಥೇರಮ್. ಹೌದಾ? ಸೊ ಮಿಡ್ ಪಾಯಿಂಟ್ ಥೇರಮ್ನ ನಿನ್ನೆ ಸೆಷನಲ್ಲಿ ನಾವು ಕಲ್ತಿದ್ದಾಯ್ತು. ಸೊ ಮಿಡ್ ಪಾಯಿಂಟ್ ಥೇರಮ್ ಏನು ಹೇಳುತ್ತೆ, ಅದರ ಕನ್ವರ್ಸ್ ಆಫ್ ದಿಸ್ ಮಿಡ್ ಪಾಯಿಂಟ್ ಥೇರಮ್ ಏನು ಹೇಳುತ್ತೆ ಅನ್ನೋದನ್ನ ನೋಡಿ, ಓಕೆ, ರಿವೈಸ್ ಮಾಡೋಣ ಕ್ಲಾಸ್ ನಾವು ಶುರು ಮಾಡಿದ ತಕ್ಷಣ. ಓಕೆ, ಅದಕ್ಕಿಂತ ಮುಂಚೆ, ಇದರ ರಿವಿಷನ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಸೆಷನಲ್ಲಿ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಬೇಕಲ್ಲ, ಅದು ಇಂಪಾರ್ಟೆಂಟ್. ಸೊ NCERT ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೊರಡ್ತಿದ್ದೀವಿ. ಯಾವುದ್ರ ಮೇಲೆ? ಮಿಡ್ ಪಾಯಿಂಟ್ ಥೇರಮ್ ಮೇಲೆ. ಸರಿನಾ? ಸೊ ಹಾಗಿದ್ರೆ ಈಗ NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಏನೋ ಮಾಡ್ತೀವಿ, ಆದರೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಯಾವುದ್ರ ಮೇಲೆ ಮಾಡ್ತಿರೋದು? ಮಿಡ್ ಪಾಯಿಂಟ್ ಥೇರಮ್ ಮೇಲೆ. ಹಾಗಿದ್ರೆ ಮಿಡ್ ಪಾಯಿಂಟ್ ಥೇರಮ್ ಏನು ಅಂತ ಒಮ್ಮೆ ರಿವೈಸ್ ಮಾಡಬೇಕಲ್ಲ, ಮಾಡಿ ಮುಂದೆ ಹೋಗೋಣ. ಓಕೆ, ಫೈನ್. ಹಾಂ, ಸೊ ಈ ಮಿಡ್ ಪಾಯಿಂಟ್ ಥೇರಮ್ ಏನು ಹೇಳ್ತದೆ ನಮಗೆ ಅಂದರೆ, ಸಪೋಸ್ ನನ್ನ ಹತ್ರ ಒಂದು ಟ್ರಯಾಂಗಲ್ ಅದೇ ಅಂತ ಇಟ್ಕೊಳ್ರಿ. ಹೌದಾ? ಈ ಟ್ರಯಾಂಗಲ್ಗೆ ನಾನೊಂದು ಹೆಸರು ಕೊಡ್ತೀನಿ, ABC ಅಂತ. ಓಕೆ, ಹಾಗೆ ಇಲ್ಲಿ ಒಂದು ಪಾಯಿಂಟ್, ಇಲ್ಲಿ ಒಂದು ಪಾಯಿಂಟ್ ತಗೊತೀನಿ. ಏನಿವೆರಡು? ದೀಸ್ ಟು ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ 2 sides ಆಫ್ ಎ ಟ್ರಯಾಂಗಲ್. ಹೌದಾ? ಸೊ ಈಗ ಇದನ್ನು ಜಾಯಿನ್ ಮಾಡ್ರಿ. ಮಾಡಿದ್ರಾ? ಓಕೆ. ಸೊ ಹಾಗಿದ್ರೆ ನಾನೇನು ಇವಾಗ ಹೇಳಲಿಕ್ಕೆ ಹೊರಡ್ತಿದ್ದೀನಿ, ಏನು ಮಿಡ್ ಪಾಯಿಂಟ್ ಥೇರಮ್ ಹೇಳುತ್ತೆ ಅಂದರೆ, ಇಫ್ ಅ ಲೈನ್ ಸೆಗ್ಮೆಂಟ್ ಈಸ್, ಅಥವಾ ಇಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ 2 sides ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂಡ್ ಆಲ್ಸೋ ಇಟ್ ಈಸ್ ಹಾಫ್ ಟು ಇಟ್. ಯಾವುದಕ್ಕೆ? ಥರ್ಡ್ ಸೈಡ್ನ ಅರ್ಧದಷ್ಟಿರುತ್ತೆ. ಯಾವುದು? ಈ ಒಂದು ಲೈನ್. ಇದಕ್ಕೊಂದು ಹೆಸರು ಕೊಡೋಣ. ಏನಂತ ಕೊಡೋಣ? DE ಅಂತ ಕೊಡೋಣ. ಓಕೆ, ಪಾಯಿಂಟ್ ಡಿ ಮತ್ತು ಇನ ಜಾಯಿನ್ ಮಾಡಿದ್ವಿ. ಸೊ ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಥೇರಮ್ ಏನು? ಎ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ 2 sides ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂಡ್ ಆಲ್ಸೋ ಹಾಫ್ ಟು ಇಟ್. ಅಂದರೆ DE ಈಸ್ ಪ್ಯಾರಲಲ್ ಟು BC, ಹಾಗೆ DE ಈಸ್ ಈಕ್ವಲ್ ಟು ಹಾಫ್ BC. ಫೈನ್, ಅರ್ಥ ಆಯ್ತಾ? DE ಈಸ್ ಈಕ್ವಲ್ ಟು ಹಾಫ್ BC. ಡನ್. ಸೊ ಈಗ ಇದು ಮಿಡ್ ಪಾಯಿಂಟ್ ಥೇರಮ್ ಅನ್ನೋದು ನಮಗೆ ಅರ್ಥ ಆಯಿತು. ಸೊ ನಿನ್ನೆ ಸೆಷನಲ್ಲಿ ಕಲ್ತಿದ್ವಿ, ಒಮ್ಮೆ ರಿವೈಸ್ ಮಾಡೋದು ನಮ್ಮ ಕೆಲಸ. ಹೌದಾ? ಸೊ ಹಾಗೆ ರಿವೈಸ್ ಮಾಡಿದ್ವಿ. ಈಗ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್ನ ಕೂಡ ನಾನು ಹೇಳ್ತೀನಿ. ಕನ್ವರ್ಸ್ ಏನು? ಯಾವಾಗಲೂ ಕನ್ವರ್ಸ್ ಅಂದರೆ ಏನು? ಯಾವುದಾದ್ರೂ ಒಂದು ವಿಷಯ ಹೇಳ್ತೀವಿ, ಅದ್ರ ಕನ್ವರ್ಸ್ ಅಂದರೆ ಹೇಳಿದ ವಿಷಯದ್ದು ಸ್ವಲ್ಪ ಉಲ್ಟಾ ಇರುತ್ತೆ ಅಷ್ಟೆ. ಅಂದರೆ ಇಲ್ಲಿ ಕೂಡ ಅದೇ ಕಥೆನೇ. ಮಿಡ್ ಪಾಯಿಂಟ್ ಥೇರಮ್ ಏನು ಹೇಳುತ್ತಲ್ಲ ಅದ್ರದ್ದು ಸ್ವಲ್ಪ ಉಲ್ಟಾ ಇರುತ್ತೆ ಕಥೆ. ಅಂದರೆ ಉಲ್ಟಾ ಅಂದರೆ ಹೆಂಗೆ ಅಂದರೆ ನೋಡಿ, ಈ 2 ಪಾಯಿಂಟ್ಸ್ಗಳು ಜಾಯಿನ್ ಆದರೆ ಇದೊಂದು ಲೈನ್ ಸೆಗ್ಮೆಂಟ್, ಇದು BCಗೆ ಪ್ಯಾರಲಲ್ ಅಂದರೆ ಥರ್ಡ್ ಸೈಡಿಗೆ ಪ್ಯಾರಲಲ್ ಇರುತ್ತೆ ಅಂತ ಮಿಡ್ ಪಾಯಿಂಟ್ ಥೇರಮ್ ಹೇಳಿದರೆ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್ ಹೇಳುತ್ತೆ ಯಾವಾಗ 2 ಲೈನ್ಗಳು ಪ್ಯಾರಲಲ್ ಇರುತ್ತೋ ದೆನ್ ಡೆಫಿನೆಟ್ಲಿ ಈ ಒಂದು ಪಾಯಿಂಟ್ಸ್ಗಳು ಏನಿದಾವಲ್ಲ, ಅಂದರೆ ಥರ್ಡ್ ಸೈಡಿಗೆ ಪ್ಯಾರಲಲ್ ಇರ್ತಕ್ಕಂಥ ಲೈನ್ ಏನಿರುತ್ತಲ್ಲ ಟ್ರಯಾಂಗಲ್ ಒಳಗೆ, ಆ ಒಂದು ಸೈಡ್ ಯಾವುದರಿಂದ ಮಾಡಲ್ಪಟ್ಟಿದೆ? ಮಿಡ್ ಪಾಯಿಂಟ್ಸಿಂದ ಮಾಡಲ್ಪಟ್ಟಿದೆ. ಹಾಗಿದ್ರೆ ಅದು ಮಿಡ್ ಪಾಯಿಂಟ್ಸ್. ಆ ಪಾಯಿಂಟ್ಸ್ಗಳೇನು? ಮಿಡ್ ಪಾಯಿಂಟ್ಸ್ ಅಂತ ಕನ್ವರ್ಸ್ ಆಫ್ ಥೇರಮ್ ಹೇಳುತ್ತೆ. ಓಕೆ, ಅರ್ಥ ಆಯ್ತಾ? ಫೈನ್, ಆಲ್ ರೈಟ್. ಅಷ್ಟೇ ಅಲ್ಲದೆ ಇನ್ನೊಂದು ರೀತಿ ಹೇಳ್ಬೋದು. ಹೆಂಗೆ? ದ ಲೈನ್ ಸೆಗ್ಮೆಂಟ್
ವಿಚ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ಎನಿ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಯಾವುದಾದ್ರೂ ಒಂದು ಟ್ರಯಾಂಗಲ್ನ ಒಂದು ಸೈಡಿಂದ, ಒಂದು ಮಿಡ್ ಪಾಯಿಂಟಿಂದ ಒಂದು ಲೈನ್ ಸೆಗ್ಮೆಂಟ್ ಬರುತ್ತೆ. ಓಕೆ, ಲೈನ್ ಸೆಗ್ಮೆಂಟ್ ಬರುತ್ತೆ. ಸೊ ಈ ಒಂದು ಲೈನ್ ಸೆಗ್ಮೆಂಟು ಇನ್ನೊಂದು ಸೈಡ್ ಆಫ್ ದ ಟ್ರಯಾಂಗಲ್ಗೆ ಪ್ಯಾರಲೆಲ್ ಆಗಿ ಇರುತ್ತೆ. ಏನು, ಈ ಒಂದು ಲೈನ್ ಸೆಗ್ಮೆಂಟು ಈ ಒಂದು ಯಾವುದಾದ್ರೂ ಒಂದು ಅಂದರೆ ಪಾರ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ಗೆ ಏನಿರುತ್ತೆ, ಪ್ಯಾರಲೆಲ್ ಇರುತ್ತೆ. ಹಾಗೆ ಥರ್ಡ್ ಸೈಡನ್ನು ಇದು ಏನು ಮಾಡುತ್ತೆ, ಬೈಸೆಕ್ಟ್ ಮಾಡುತ್ತೆ. ನಾವು ನಿನ್ನೆ ಕಲ್ತಿದ್ವಿ ನೆನಪದ, ಎ ಈಸ್ ಈಕ್ವಲ್ ಟು ಇ ಸಿ, ಎ ಈಸ್ ಈಕ್ವಲ್ ಟು ಇ ಸಿ. ಓಕೆ, ಅರ್ಥ ಆಯ್ತಾ? ಫೈನ್. ಸೊ ಎ ಈಸ್ ಈಕ್ವಲ್ ಟು ಇ ಸಿ ಹೆಂಗಾಗುತ್ತೆ, ವೆನ್ ಇ ಈಸ್ ದ ಮಿಡ್ ಪಾಯಿಂಟ್. ಈ ಸೈಡ್ ಎ ಬಿ ಇಂದ ಒಂದು ಮಿಡ್ ಪಾಯಿಂಟ್ ಬಂದು ಈ ಇನ್ನೊಂದು ಲೈನನ್ನು ಟಚ್ ಮಾಡುತ್ತೆ. ಹೌದಾ? ಆ ಇನ್ನೊಂದು ಲೈನನ್ನು ಟಚ್ ಮಾಡುವಂಥ ಪಾಯಿಂಟ್ ಏನೋ ಅದು ಮಿಡ್ ಪಾಯಿಂಟ್ ಆಗಿರುತ್ತೆ. ಹೆಂಗೆ ಹೇಳ್ತೀವಿ ಅಂದರೆ, ಬಿಕಾಸ್ ಎ ಈಸ್ ಈಕ್ವಲ್ ಟು ಇ ಸಿ ಆಯ್ತಲ್ಲ, ಹಾಗಾಗಿ. ಸೊ ಮಿಡ್ ಪಾಯಿಂಟ್ ಮಾತ್ರ ಇರ್ತಕ್ಕಂಥ ಲೈನನ್ನು ಎರಡು ಭಾಗ ಆಗಿ ಡಿವೈಡ್ ಮಾಡೋದು ಅಲ್ವಾ. ಸೊ ದಿಸ್ ಈಸ್ ನಥಿಂಗ್ ಬಟ್ ಮಿಡ್ ಪಾಯಿಂಟ್, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್. ಕ್ಲಿಯರ್? ಓಕೆ, ಫೈನ್. ಅದ್ರ ಉಲ್ಟಾ ಅಷ್ಟೇ. ಯಾವಾಗ ಮಿಡ್ ಪಾಯಿಂಟ್ಸಿಂದ ಲೈನ್ಗಳು, ಒಂದು ಲೈನ್ ಬರುತ್ತೋ ಅದು ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ಗೆ ಪ್ಯಾರಲಲ್ ಇರುತ್ತೆ ಅಂತ ಇದು ಮಿಡ್ ಪಾಯಿಂಟ್ ಥೇರಮ್ ಹೇಳಿದರೆ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್ ಏನು ಹೇಳುತ್ತೆ, ಯಾವಾಗ ಎರಡು ಲೈನ್ಗಳು ಪ್ಯಾರಲಲ್ ಇರುತ್ತೋ ದೆನ್ ಈ ಒಂದು ಟ್ರಯಾಂಗಲಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಲೈನು ಮಿಡ್ ಪಾಯಿಂಟ್ಸಿಂದ ಆಗಿರುತ್ತೆ ಅಂತ ಅದು ಹೇಳುತ್ತೆ. ಇಷ್ಟ ಅರ್ಥ ಆಯ್ತಾ? ಇವಾಗ ನಾವೇನು ಮಾಡೋಣ, ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫೈನ್. ಸೊ ಈಗ ನಮ್ಮ ಫಸ್ಟ್ ಕ್ವೆಶನ್, ABCD is a quadrilateral in which P, Q, R and S are midpoints of the sides AB, BC, CD and DA. AC is a diagonal. Show that SR is parallel to AC and SR is equal to half of AC. Fine. Okay? ಸರಿ, ತುಂಬ ಸಿಂಪಲ್ ಆಗಿದೆ ಪ್ರಶ್ನೆ. ಏನು ಹೇಳ್ತಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್. ಎ ಬಿ ಸಿ ಡಿ ಕ್ವಾಡ್ರಿಲ್ಯಾಟ್ರಲ್, ಹೌದಾ? ಈ ಕ್ವಾಡ್ರಿಲ್ಯಾಟ್ರಲಲ್ಲಿ 4 ಸೈಡ್ಸ್ ಇರ್ತವೆ. 4 ಸೈಡ್ಸಿಗೂ ಒಂದೊಂದು ಮಿಡ್ ಪಾಯಿಂಟ್ ಅದೇ. ಅಂದರೆ ಸೈಡ್ ಎ ಬಿಗೆ ಪಾಯಿಂಟ್ ಪಿ, ಸೈಡ್ ಬಿ ಸಿಗೆ ಕ್ಯೂ, ಸಿ ಡಿಗೆ ಆರ್, ಹಾಗೆ ಎ ಡಿಗೆ ಪಾಯಿಂಟ್ ಎಸ್ ಕ್ರಮವಾಗಿ ಏನಾಗಿದೆ, ಮಿಡ್ ಪಾಯಿಂಟ್ಸ್ಗಳಾಗಿದೆ. ಈ ಮಿಡ್ ಪಾಯಿಂಟ್ಸ್ಗಳು ಜಾಯಿನ್ ಆಗ್ತವೆ. ಏನಾಗ್ತವೆ? ಮಿಡ್ ಪಾಯಿಂಟ್ಸ್ಗಳು ಜಾಯಿನ್ ಆಗ್ತವೆ, ಒಳಗಡೆ ಇರ್ತಕ್ಕಂಥ ಮಿಡ್ ಪಾಯಿಂಟ್ಸ್. ಹಾಗೆ ಎ ಸಿ ಇಸ್ ದ ಡಯಾಗ್ನಲ್ ಅಂತ ಕೊಟ್ಟಾರೆ. ಈಗ ನಾವೇನನ್ನ ಪ್ರೂವ್ ಮಾಡಬೇಕು, ಎಸ್ ಆರ್ ಈಸ್ ಪ್ಯಾರಲೆಲ್ ಟು ಎ ಸಿ. ಎಲ್ಲದಪ್ಪ ಎಸ್ ಆರು? ವೇರ್ ಈಸ್ ಎಸ್ ಆರ್? ಇದು ಎಸ್ ಆರ್. ಈ ಎಸ್ ಆರು ಯಾವುದಕ್ಕೆ ಪ್ಯಾರಲೆಲ್ ಅಂತೆ? ಎ ಸಿಗೆ ಪ್ಯಾರಲೆಲ್ ಅಂತ ಹೇಳಿ ತೋರಿಸ್ಬೇಕು. ಸರಿ, ಹೆಂಗೆ ಮಾಡ್ಬೋದು ಹಾಗಿದ್ರೆ? ಸುಲಭ. ನಾವೇನು ಕಲ್ತೀವಿ? ಮಿಡ್ ಪಾಯಿಂಟ್ ಥೇರಮ್. ಹಾಗಿದ್ರೆ ಪ್ರಶ್ನೆ ಯಾವುದ್ರ ಮೇಲೆ ಇರುತ್ತೆ? ಮಿಡ್ ಪಾಯಿಂಟ್ ಥೇರಮ್ ಮೇಲೆ ಇರುತ್ತೆ, ಹೌದಾ? ಸೊ ಈಗ ಮಿಡ್ ಪಾಯಿಂಟ್ ಥೇರಮ್ ಅಪ್ಲೈ ಮಾಡಬೇಕಂದ್ರೆ ನಮಗೇನು ಬೇಕು? ಟ್ರಯಾಂಗಲ್ ಬೇಕು. ಯಾವ ಟ್ರಯಾಂಗಲ್ಲು? ಈ ಟ್ರಯಾಂಗಲ್. ಓಕೆ, ದಿಸ್ ಇಸ್ ದ ಟ್ರಯಾಂಗಲ್. ಈಗ ಈ ಟ್ರಯಾಂಗಲ್ನ ನಾನು ಕನ್ಸಿಡರ್ ಮಾಡ್ತೀನಿ, ಇಲ್ಲಿ ಬರ್ಕೊಳ್ತೀನಿ. ಫಸ್ಟ್ ಟ್ರಯಾಂಗಲ್. ಸೊ ಇನ್ ಟ್ರಯಾಂಗಲ್ ಯಾವುದು? ಎ ಡಿ ಸಿ. ಇನ್ ಟ್ರಯಾಂಗಲ್ ಎ ಡಿ ಸಿ ಅಲ್ಲಿ, ಇನ್ ಟ್ರಯಾಂಗಲ್ ಎ ಡಿ ಸಿ ಒಳಗೆ ಎಸ್ ಆರ್ ಈಸ್ ಪ್ಯಾರಲೆಲ್ ಟು ಎ ಸಿ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಹೆಂಗೆ ತೋರಿಸ್ತೀರಿ? ನಾನು ಹೇಳ್ತೀನಿ ಎಸ್ ಆರ್ ಇಸ್ ಪ್ಯಾರಲೆಲ್ ಟು ಎ ಸಿ ಅಂತ. ಹೆಂಗೆ ಹೇಳಿದೆ? ಹೆಂಗೆ ಅಂದರೆ ನಮಗೆ ಗೊತ್ತು, ಇವಾಗ ತಾನೇ ಮಿಡ್ ಪಾಯಿಂಟ್ ಥೇರಮ್ ಅದನ್ನೇ ಹೇಳಿದ್ದು. ಯಾವುದಾದ್ರೂ ಒಂದು ಟ್ರಯಾಂಗಲ್ ಒಳಗೆ ಟ್ರಯಾಂಗಲ್ನ 2 ಸೈಡ್ಗಳಲ್ಲಿ ಮಿಡ್ ಪಾಯಿಂಟ್ಸ್ ಕೊಟ್ಟರಲ್ಲ, ಏನು ಕೊಟ್ಟಾರೆ? ಮಿಡ್ ಪಾಯಿಂಟ್ಸ್ ಪಿ ಕ್ಯೂ ಆರ್ ಎಸ್ ಇವೆಲ್ಲ ಏನು ಮಿಡ್ ಪಾಯಿಂಟ್ಸ್. ಹಾಗಿದ್ರೆ ಸೈಡ್ ಡಿ ಸಿಗೆ ಪಾಯಿಂಟ್ ಆರ್ ಇಸ್ ದ ಮಿಡ್ ಪಾಯಿಂಟ್, ಹೌದಾ? ಸೈಡ್ ಎ ಡಿಗೆ ಎಸ್ ಇಸ್ ದ ಮಿಡ್ ಪಾಯಿಂಟ್. ಹಾಗಿದ್ರೆ ಮಿಡ್ ಪಾಯಿಂಟ್ಗಳು ಜಾಯಿನ್ ಆಗಿದ್ದಾವೆ, ಅದು ಎಸ್ ಆರ್, ಹೌದಾ? ಎಸ್ ಆರ್. ಹಾಗಿದ್ರೆ ಇಂಥ ಒಂದು ಮಿಡ್ ಪಾಯಿಂಟ್ಗಳು ಜಾಯಿನ್ ಆಗಿರ್ತಕ್ಕಂಥ ಲೈನು ಥರ್ಡ್ ಸೈಡ್ಗೆ ಪ್ಯಾರಲಲ್ ಇರುತ್ತೆ. ಇದು ನಮಗೆ ಗೊತ್ತು. ಹಾಗಿದ್ರೆ ಅದನ್ನು ಬರೆಯೋಣ. ಸೊ ಎಸ್ ಆರ್ ಈಸ್ ಪ್ಯಾರಲೆಲ್ ಟು ಎ ಸಿ. ಎಸ್ ಆರ್ ಈಸ್ ಪ್ಯಾರಲೆಲ್ ಟು ಎ ಸಿ. ಫೈನ್, ಅರ್ಥ ಆಯ್ತಾ? ಓಕೆ. ಸೊ ಫಸ್ಟ್ ಒಂದಾಯ್ತು. ಅಂಡ್ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ.
ಸೊ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿನೂ ಅಷ್ಟೇ. ಹೆಂಗೆ ಹೇಳ್ತೀನಿ, ಇದನ್ನು ಹೆಂಗೆ ಪ್ರೂವ್ ಮಾಡಿದ್ವಿ? ಮಿಡ್ ಪಾಯಿಂಟ್ ಥಿಯರಮಿಂದ. ಸೊ ಮಿಡ್ ಪಾಯಿಂಟ್ ಥಿಯರಮ್ ಏನು ಹೇಳುತ್ತೆ? ಎಸ್ ಆರ್ ಇಸ್ ಪ್ಯಾರಲ್ ಟು ಎ ಸಿ, ಅದ್ರ ಜೊತೆಗೆ ಇದೇ ಎಸ್ ಆರು ಈ ಎ ಸಿ ಅರ್ಧದಷ್ಟು ಇರುತ್ತೆ ಅಂತ ಹೇಳುತ್ತೆ ತಾನೆ. ಹಾಗಿದ್ರೆ ಬರೀರಿ, ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಕರೆಕ್ಟಾ? ಸೊ ದಿಸ್ ಈಸ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಅರ್ಥ ಆಯ್ತಾ? ಸೊ ಫಸ್ಟ್ ಒಂತು ನಾವು ಪ್ರೂವ್ ಮಾಡಿದಾಯ್ತು. ಹೆಂಗೆ? ಬೈ ಮಿಡ್ ಪಾಯಿಂಟ್ ಥಿಯರಮ್ ಸಹಾಯದಿಂದ. ಆಲ್ ರೈಟ್. ಈಗ ಎರಡನೇದು ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ಏನು? ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್. ಸರಿ, ಪಿ ಕ್ಯೂ ಎಲ್ಲದೆ, ಎಸ್ ಆರ್ ಎಲ್ಲದೆ ಅಂತ ನೋಡ್ಕೊಳ್ಳೋಣ. ಎಲ್ಲಿದೆಯಪ್ಪ ಪಿ ಕ್ಯೂ? ದಿಸ್ ಈಸ್ ಪಿ ಕ್ಯೂ, ಇದು ಎಸ್ ಆರ್, ಇವೆರಡು ಈಕ್ವಲ್ ಅಂತ ತೋರಿಸ್ಬೇಕು. ಹೌದಾ? ಫೈನ್. ಸೊ ನೆಕ್ಸ್ಟ್ ಸ್ಲೈಡ್ ಒಳಗೆ ಆದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅಂತ ಹೆಂಗೆ ತೋರಿಸೋದು? ಅಗೇನ್ ಮಿಡ್ ಪಾಯಿಂಟ್ ಥಿಯರಮೇ ಹೆಲ್ಪ್ ಮಾಡೋದು. ಓಕೆ, ಸೊ ಇಲ್ಲಿ ನಾನು ಬರ್ಕೊತೀನಿ. ಬರ್ಕೊತೀನಿ. ಏನು ಬರ್ಕೋಬೇಕು? ಏನೇನು ಬರ್ಕೋಬೇಕು? ಈಗ ನೋಡಿ, ಇದು ಎಸ್ ಆರ್. ಹೌದಾ? ಯಾವ ಟ್ರಯಾಂಗಲ್ ಒಳಗಿತ್ತು? ಎ ಡಿ ಸಿ ಒಳಗಿತ್ತು. ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ತಗೊಂಡ್ವಿ. ಅದೇ ರೀತಿ ಈಗ ಪಿ ಕ್ಯೂ ಇದೆ ಅಲ್ಲ, ಇದು ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಇದೆ. ಯಾವುದದು ಇನ್ನೊಂದು ಟ್ರಯಾಂಗಲ್? ದಟ್ ಈಸ್ ಎ ಸಿ ಬಿ. ಎ ಸಿ ಬಿ. ಸೊ ಇನ್ ಟ್ರಯಾಂಗಲ್ ಎ ಸಿ ಬಿ, ಸೊ ಈ ಒಂದು ಟ್ರಯಾಂಗಲ್ ಎ ಸಿ ಬಿ ಒಳಗೆ ನೋಡಿ, ಎ ಸಿ ಬಿ ಒಳಗೆ ಪಾಯಿಂಟ್ ಪಿ, ಪಾಯಿಂಟ್ ಕ್ಯೂ ಏನು? ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್. ಹೌದಾ? ಪಿ ಮತ್ತು ಕ್ಯೂ ಏನು? ಮಿಡ್ ಪಾಯಿಂಟ್ಸ್. ಸೊ ಹಾಗಿದ್ರೆ ಈ ಮಿಡ್ ಪಾಯಿಂಟ್ಸ್ಗಳು ಜಾಯಿನ್ ಆಗಿದ್ದಾವೆ. ಇದರ ಅರ್ಥ ಏನು? ಮಿಡ್ ಪಾಯಿಂಟ್ ಥಿಯರಮ್ ಅಪ್ಲೈ ಆಗುತ್ತೆ ಅಂತ. ಹೌದಾ? ಸೊ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಸೊ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ ಬೈ ಮಿಡ್ ಪಾಯಿಂಟ್ ಥಿಯರಮ್. ಅಷ್ಟೇ ಅಲ್ಲದೆ ಇದೇನಾಗಿರುತ್ತೆ? ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಇರುತ್ತೆ. ಎ ಸಿ ಅರ್ಧದಷ್ಟು ಇರುತ್ತೆ. ಹೌದಾ? ಸೊ ಇವೆರಡು ಏನು? ಬೈ ಮಿಡ್ ಪಾಯಿಂಟ್ ಥಿಯರಮ್. ಹೌದಾ? ಅಲ್ಲ, ನಮಗೆ ಕೇಳಿದ್ದೇನು? ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಅಂತ. ನಾನೇನು ತಗೊಂಡೆ? ಈ ಟ್ರಯಾಂಗಲ್ ಒಳಗೆ ಇದು ಪ್ಯಾರಲಲು ಅಂತ ತಗೊಂಡೆ. ಇದರಿಂದ ಏನು ಉಪಯೋಗ? ನಾವು ಪ್ರೂವ್ ಮಾಡಬೇಕಾಗಿರೋದೇ ಬೇರೆ. ನಾನೇನೋ ಬರ್ದೀನಿ ಅಂದರೆ ಇಲ್ಲ, ನಾನು ರಿಲೇಟೆಡೇ ಬರ್ದೀನಿ. ಅಂದರೆ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ, ಪಿ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಹೌದಾ? ಅದೇ ಎಸ್ ಆರ್ ಕೂಡ ಹಾಫ್ ಆಫ್ ಎ ಸಿ. ಹೌದಾ? ಎ ಸಿ ಅರ್ಧದಷ್ಟಿದೆ ಎಸ್ ಆರ್. ಈಗ ನಾವು ಒಂದು ಆಕ್ಸಿಮ್ನ ಕಲ್ತೀವಿ. ಏನು? ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಹಾಗಿದ್ರೆ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಇ ಸಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಇ ಸಿ ಅಂದರೆ ಏನಾಯಿತು? ಪಿ ಕ್ಯೂ ಮತ್ತು ಎಸ್ ಆರ್ ಈಕ್ವಲ್ ಆಯಿತು. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಬರೀತೀನಿ. ಸಿನ್ಸ್ ಎಸ್ ಆರ್ ಇಸ್ ಈಕ್ವಲ್ ಟು half of AC, then PQ is equal to half of AC. Therefore, I shall conclude ಏನಂತ? SR is equal to PQ. SR is equal to PQ. Clear? ಅರ್ಥ ಆಯ್ತಾ? ಫೈನ್. ಓಕೆ. ಸೊ ಈಗ ಮುಂದೆ ಹೋಗೋಣ. ಇಲ್ಲಿಗೆ ನಮ್ಮ ಅರ್ಥ ಆಯ್ತಲ್ಲ ಇದು? ಇವೆರಡೂ ಈಕ್ವಲ್ ಇದೆ. ಯಾವುದಕ್ಕೆ? ಹಾಫ್ ಆಫ್ ಎ ಸಿಗೆ ಎಸ್ ಆರ್ ಪಿ ಕ್ಯೂ ಈಕ್ವಲ್ ಇದೆ ಅಂದರೆ ಖಂಡಿತ ಎಸ್ ಆರ್ ಮತ್ತು ಪಿ ಕ್ಯೂ ಒಂದಕ್ಕೊಂದು ಈಕ್ವಲ್ ಇರಬೇಕು. ಅದನ್ನೇ ಇಲ್ಲಿ ಬರದೆ. ಹೌದಾ? ಈಗ ಎರಡನೇದು ಕಂಪ್ಲೀಟ್ ಆಯಿತು. ಮೂರನೇದೊಂದು ನೋಡೋಣ. ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ನಾವು ತೋರಿಸ್ಬೇಕಂತೆ. ಏನು? ಪಿ ಕ್ಯೂ ಆರ್ ಎಸ್ ಇಸ್ ಅ ಪ್ಯಾರಲೆಲೋಗ್ರಾಮ್. ಹೌದಾ? ಎಲ್ಲದೆ ಪಿ ಕ್ಯೂ ಆರ್ ಎಸ್? ಇದಿಷ್ಟು. ರೈಟ್. ಪಿ ಕ್ಯೂ ಆರ್ ಎಸ್ ಈಸ್ ಎ ಪ್ಯಾರಲೆಲೋಗ್ರಾಮ್. ಹೆಂಗೆ ಪ್ರೂವ್ ಮಾಡೋದು? ನೋಡಿ, ಇಲ್ಲಿ ಆಲ್ರೆಡಿ ಪಿ ಕ್ಯೂ ಮತ್ತು ಆರ್ ಎಸ್, ಪಿ ಕ್ಯೂ ಮತ್ತು ಎಸ್ ಆರ್ ಎರಡು ಏನು ಈಕ್ವಲ್ ಅಂತ ಹೇಳಿ ಪ್ರೂವ್ ಆಗಿಬಿಟ್ಟಿದೆ. ಹೌದಾ? ಈಗ ಉಳಿದಿರೋದು ಒಂದೇ ಕೆಲಸ, ಪಿ ಕ್ಯೂ ಮತ್ತು ಎಸ್ ಆರ್ ಪ್ಯಾರಲಲ್ ಅಂತ ಪ್ರೂವ್ ಮಾಡಿಬಿಡೋದು. ಹೆಂಗೆ?
ಅದು ಪ್ರೂವ್ ಆಗಿದೆ ಆಲ್ರೆಡಿ, ಅದನ್ನು ತೋರಿಸ್ತೀನಿ. ಸೊ ಇಷ್ಟಾಗ್ಬಿಟ್ರೆ ಮುಗೀತಾ ಅಂದರೆ ಹೌದು. ನಾವು ಅನದರ್ ಕಂಡೀಷನ್ ಫಾರ್ ಎ ಕ್ವಾಡ್ರಿಲ್ಯಾಟ್ರಲ್ ಟು ಬಿ ಎ ಪ್ಯಾರಲೆಲೋಗ್ರಾಮ್ ಅಲ್ಲಿ ಓದಿದ್ವಿ, ಒಂದು ಥಿಯರಮ್ ಓದಿದ್ವಿ. ಏನು? ಇಫ್ ಇನ್ ಎ ಕ್ವಾಡ್ರಿಲ್ಯಾಟ್ರಲ್ a pair of opposite sides are equal and parallel, then it is a parallelogram. ಸೊ ಆಪೋಸಿಟ್ ಸೈಡ್ಸು ಈಕ್ವಲ್ ಅನ್ನೋದು ಪ್ರೂವ್ ಆಯಿತು. ಈಗ ಅದನ್ನು ಪ್ಯಾರಲೆಲ್ ಅಂತಲೂ ನೋಡ್ಕೊಂಡ್ಬಿಡೋಣ, PQRS ಪ್ಯಾರಲೆಲೋಗ್ರಾಮ್ ಆಗಿಬಿಡುತ್ತೆ. ಹೌದಾ? ಸೊ ಹೆಂಗೆ ಅವೆರಡನ್ನ ಪ್ಯಾರಲೆಲ್ ಅಂತ ನೋಡೋದು ಅಂದರೆ ಇಲ್ಲಿ ಬರಿತೀನಿ, ದಿಸ್ ಇಸ್ ಥರ್ಡ್ ಪಾರ್ಟ್. ಹೌದಾ? ಸೊ SR is equal to PQ. SR is equal to PQ. Just proved. ಹೌದಾ? Just proved. ಈಗ ದೆನ್ ಏನು? SR is equal to PQ ಆಯಿತು. ಈಗ ಅವೆರಡು ಪ್ಯಾರಲೆಲ್ ಅಂತ ತೋರಿಸ್ಬೇಕು. ನೋಡಿ, PQ is parallel to AC, ಹಾಗೆ SR is parallel to AC. ನಾನಿಲ್ಲಿ ಬರಿತೀನಿ, ಸಿನ್ಸ್ SR is parallel to AC ಹಾಗೆ PQ is parallel to AC. ಈಗ SR ಮತ್ತು PQ ಒಂದಕ್ಕೊಂದು ACಗೆ ಪ್ಯಾರಲೆಲ್ ಅದೇ ಅಂದರೆ ಇವೆರಡು ಕೂಡ ಒಂದಕ್ಕೊಂದು ಪ್ಯಾರಲೆಲ್ ಇರಲೇಬೇಕು. ಹಾಗಿದ್ರೆ ಐ ವಿಲ್ ರೈಟ್ ಏನಂತ? ದೇರ್ಫೋರ್ SR is parallel to PQ. ಹೌದಾ? SR is parallel to PQ. SR is equal to PQ. SR is parallel to PQ. ಎರಡೂ ಏನಾಯಿತು? ಪ್ರೂವ್ ಆಯಿತು. ಸೊ ಹಾಗಿದ್ರೆ ನಾನು ಹೇಳ್ಬೋದು ಏನಂತ? SR-PQ ಅಥವಾ PQRS is a parallelogram. Therefore PQ, ಇಲ್ಲ ಅಂದರೆ ಫಸ್ಟ್ ರೀಸನ್ ಬರೆದ್ಬಿಡೋಣ. ಏನಂತ? ಸಿನ್ಸ್ a pair of opposite sides are equal and parallel. ಹೌದಾ? ಹಾಗಾಗಿ I shall say PQRS is a parallelogram. Therefore PQRS is a parallelogram. ಏನು? ಪ್ಯಾರಲೆಲೋಗ್ರಾಮ್. ಅರ್ಥ ಆಯ್ತಾ? ಓಕೆ. ದೇರ್ಫೋರ್ PQRS is a parallelogram. ಅರ್ಥ ಆಯ್ತಾ? ಸರಿ, ಇಲ್ಲಿಗೆ 3 ಸಬ್ ಕ್ವೆಶನ್ಸು ಪ್ರೂವ್ ಆಯಿತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಎಸ್, ABCD is a rhombus and PQR and SR with midpoints of the sides AB, BC, CD and DA respectively show that the quadrilateral PQRS is a rectangle. Okay? So ABCD is a rhombus ಅಂತ ಹೇಳ್ತಿದ್ದಾರೆ. ಹಾಗೆ ಬರ್ಕೊಂತೀನಿ. ABCD is a rhombus. So A, B, C, this is D. ಓಕೆ, ABCD is a rhombus. ಹಾಗೆ ಈ ಸೈಡ್ಸ್ಗಳಿಗೆ ಕ್ರಮವಾಗಿ ಮಿಡ್ ಪಾಯಿಂಟ್ಸ್ ಇದೆ. ಹೌದಾ? ಅಂದರೆ ಏನು? ABಗೆ ಸೈಡ್ ಎ ಬಿ ಮೇಲೆ ಪಾಯಿಂಟ್ P ಇದೆ. ಸೈಡ್ BC ಮೇಲೆ Q ಇದೆ. CD ಮೇಲೆ R ಇದೆ. AD ಮೇಲೆ S ಇದೆ. ಹೌದಾ? ಸೊ ಈಗ ಇವುಗಳನ್ನು ಜಾಯಿನ್ ಮಾಡೋಣ. ಫೈನ್. ಏನು ಮಾಡಿದೆ? ಮಿಡ್ ಪಾಯಿಂಟ್ಸ್ಗಳನ್ನು ನಾನು ಜಾಯಿನ್ ಮಾಡಿದೆ. ಹೌದಾ? ಸರಿ, ಈಗ ನಮ್ಮ ಕೆಲಸ ಏನು? PQRS is a rectangle ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆ, PQRS is a rectangle. ಓಕೆ, ಫೈನ್. ನಾನು ಮೊದಲನೇದಾಗಿ ಏನು ಮಾಡ್ತೀನಿ? ಈ AC ನ ಜಾಯಿನ್ ಮಾಡ್ತೀನಿ. ಏನು ಮಾಡಿದೆ? AC ನ ನಾನು ಜಾಯಿನ್ ಮಾಡಿದೆ. ಮಾಡಿದರೆ ಏನು ಉಪಯೋಗ? ಫಸ್ಟು AC ನ ಜಾಯಿನ್ ಮಾಡ್ಕೊಳ್ಳೋಣ, ಆಮೇಲೆ ಮುಂದಿಂದು. ಓಕೆ, ಸರಿ. ಈಗ ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕು? ಬರೀರಿ. ಟು ಪ್ರೂವ್ PQRS is a rectangle. PQRS is a rectangle ಅನ್ನೋದನ್ನ ಪ್ರೂವ್ ಮಾಡಬೇಕು. ಕರೆಕ್ಟಾ? ಹೌದೋ ಅಲ್ವೋ? ಸರಿ. ಈಗ ಈ PQRS ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು ಅಂದರೆ ರೆಕ್ಟ್ಯಾಂಗಲ್ ಪ್ರಾಪರ್ಟೀಸ್ ಏನು ಅದನ್ನ ಪ್ರೂವ್ ಮಾಡಬೇಕು ಅಂತ ಅರ್ಥ.
ಹೌದಾ? ಸೊ ರೆಕ್ಟ್ಯಾಂಗಲ್ ಪ್ರಾಪರ್ಟಿ ಏನಪ್ಪ? ಏನು ರೆಕ್ಟ್ಯಾಂಗಲ್ ಪ್ರಾಪರ್ಟಿ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹೌದಾ? ಹಾಗೆ ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ. ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ. ಓಕೆ, ಸರಿ. ಈಗ ಮೊದಲನೇದಾಗಿ ನಮ್ಮ ಕೆಲಸ ಏನು? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ಕೊಳ್ಳೋಣ. ಆಮೇಲೆ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಅಂತ ತೋರಿಸೋಣ. ಓಕೆ, ಫೈನ್. ಸೊ ಟು ಪ್ರೂವ್ ಅಥವಾ ಪ್ರೂಫ್, ಟು ಪ್ರೂವ್ ಅಲ್ಲ, ಪ್ರೂಫ್ ಒಳಗೆ ಏನು ಮಾಡಬೇಕು? ಹೆಂಗೆ ಹೋಗೋದು? ಹೆಂಗೆ ಸಾಲ್ವ್ ಮಾಡೋದು ಈ ಪ್ರಶ್ನೆನ? ನಾನೇನು ಮಾಡ್ತೀನಿ? ಟ್ರಯಾಂಗಲ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಏನು ಮಾಡ್ತೀನಿ? ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಟ್ರಯಾಂಗಲ್, ದಿಸ್ ಒನ್. ಓಕೆ, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಈ ಟ್ರಯಾಂಗಲ್ ಒಳಗೆ ಏನು ಬರುತ್ತೆ? ಪಿ ಕ್ಯೂ ಇಸ್ ಎ ಲೈನ್ ಸೆಗ್ಮೆಂಟ್ ವಿಚ್ ಹ್ಯಾಸ್ ಜಾಯಿಂಡ್ ಯೂಸಿಂಗ್ ದ ಮಿಡ್ ಪಾಯಿಂಟ್ಸ್. ಹಂಗಂದ್ರೆ ಮಿಡ್ ಪಾಯಿಂಟ್ ಥಿಯರಮ್ ಬಂತು ಇಲ್ಲಿ ಮತ್ತೆ. ಹೌದಾ? ಸೊ ಇನ್ ಟ್ರಯಾಂಗಲ್ ಯಾವುದದು? ಎ ಬಿ ಸಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. ಹೆಂಗೆ? ಯೂಸಿಂಗ್ ದ ಮಿಡ್ ಪಾಯಿಂಟ್ ಥಿಯರಮ್. ಬರ್ಕೊಳ್ರಿ. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. ಹಾಗೆ ಇದೇ ಪಿ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಪಿ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಓಕೆ, ಸೊ ಹೆಂಗೆ ಹೇಳಿದೆ ನಾನು? ದಿಸ್ ಈಸ್ ಆಸ್ ಪರ್ ಮಿಡ್ ಪಾಯಿಂಟ್ ಥಿಯರಮ್. ಹೌದಾ? ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್. ಸೊ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಸಿ, ಪಿ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಓಕೆ, ಇದು ಯಾವುದ್ರದ್ದು? ಟ್ರಯಾಂಗಲ್ ಎ ಬಿ ಸಿ ಕಥೆ ಆಯಿತು. ಹಿಂಗೆ ಇನ್ನೊಂದು ಟ್ರಯಾಂಗಲ್ ಇದೆ. ಯಾವುದು? ಟ್ರಯಾಂಗಲ್ ಎ ಸಿ ಡಿ. ಇದನ್ನು ತಗೊತೀನಿ. ಸೊ ಇನ್ ಟ್ರಯಾಂಗಲ್ ಎ ಸಿ ಡಿ, ಇನ್ ಟ್ರಯಾಂಗಲ್ ಎ ಸಿ ಡಿ ಅಬ್ಸರ್ವ್ ಮಾಡ್ರಿ. ಟ್ರಯಾಂಗಲ್ ಎ ಸಿ ಡಿ ಒಳಗೆ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಮತ್ತೆ ಮಿಡ್ ಪಾಯಿಂಟ್ ಥಿಯರಮ್ ಬರುತ್ತೆ. ಹೌದಾ? ಹೆಂಗೆ ಹೇಳ್ತಿದ್ದೀನಿ ಮಿಡ್ ಪಾಯಿಂಟ್ ಥಿಯರಮ್? ಬಿಕಾಸ್ ಎಸ್ ಮತ್ತೆ ಆರ್ ಏನು? ಮಿಡ್ ಪಾಯಿಂಟ್ಸ್. ಹೌದಾ? ಎ ಡಿ ಮತ್ತು ಡಿ ಸಿ ಸೈಡ್, ಇವೆರಡೂ ಸೈಡ್ಗಳ ಮಿಡ್ ಪಾಯಿಂಟ್ಸ್ ಎಸ್ ಮತ್ತು ಆರ್. ಅವೆರಡು ಜಾಯಿನ್ ಆಗಿ ಲೈನ್ ಸೆಗ್ಮೆಂಟ್ ಆಗಿದೆ. ಅದು ಯಾವುದು? ಎಸ್ ಆರ್. ಸೊ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಬರೀರಿ. ಸೊ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಅದೇ ರೀತಿ ಎಸ್ ಆರ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಕರೆಕ್ಟಾ? ಓಕೆ, ಸೊ ಏನಿದು? ಇದು ಸಹಿತ ಅಷ್ಟೇ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಫೈನ್. ಸೊ ಈಗ ಏನು ಬಂತು? ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಸಿ. ಹೌದಾ? ಇಲ್ಲಿ ಬರೀತೀನಿ. ಏನಂತ ಬರೀತೀನಿ? ಸಿನ್ಸ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ, ಅದೇ ರೀತಿ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಹೌದಾ? ಹಾಗೆ ಇಲ್ಲಿ ಈ ಕಡೆಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಹಾಗೆ ಎಸ್ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ಎರಡೂ ಟ್ರಯಾಂಗಲಿಂದ ಏನು ಬಂತಲ್ಲ ರಿಸಲ್ಟ್, ಅವನ್ನೇ ಬರ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಕರೆಕ್ಟಾ? ಓಕೆ, ಸೊ ಪಿ ಕ್ಯೂ ಎಸ್ ಆರ್ ಒಂದಕ್ಕೊಂದು ಎ ಸಿಗೆ ಪ್ಯಾರಲಲ್ ಇದೆ ಅಂದರೆ ಇದರ ಅರ್ಥ ಏನು? ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎಸ್ ಆರ್. ಹಾಗೆ ಸೇಮ್ ಕಥೆ ಇಲ್ಲಿನು. ಪಿ ಕ್ಯೂ ಈಸ್ ಈಕ್ವಲ್ ಟು ಎಸ್ ಆರ್. ಹೌದಾ? ಸೊ ಹಾಗಾಗಿ ನಾನು ಏನು ಹೇಳ್ಬೋದು? ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೆಲೋಗ್ರಾಮ್. ಹೆಂಗೆ? ಅಗೇನ್ ಥಿಯರಮ್ನ ನಾವು ಕಲ್ತಿದ್ದೀವಿ. ಏನಂತ? ಯಾವುದಾದ್ರೂ ಒಂದು ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಅಂಡ್ ಈಕ್ವಲ್ ಇದೆ ಅಂದರೆ ದಟ್ ಈಸ್ ಎ ಪ್ಯಾರಲೆಲೋಗ್ರಾಮ್. ಇಲ್ಲಿ ಯಾವ್ದು ಆಗಿರೋದು? ಪಿ ಕ್ಯೂ ಮತ್ತೆ ಆರ್ ಎಸ್. ಹೌದಾ? ಪಿ ಕ್ಯೂ ಮತ್ತೆ ಆರ್ ಎಸ್. ಹೌದಾ? ಸೊ ದೇರ್ ಫೋರ್ ಐ ಶಲ್ ಸೇ ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೆಲೋಗ್ರಾಮ್. ಸಿನ್ಸ್ ಇಲ್ಲಿ ಬರೆಯೋಣ. ಸಿನ್ಸ್ ಅ ಪೇರ್ ಆಫ್ opposite
sides are equal and parallel, therefore ಹಾಗಿದ್ರೆ ನಾನು ಬರಿಬೋದು ಏನಂತ, therefore PQRS is a parallelogram. ಹೌದಾ? PQRS is a parallelogram. ಸರಿ, ನಮಗೆ ಕೇಳಿದ್ದೇನು ರೆಕ್ಟ್ಯಾಂಗಲ್ ಅಂತ ತೋರಿಸ್ರಿ ಅಂತ. ನಾವು ಬರೆದಿರೋದನ್ನು ಪ್ಯಾರಲೆಲೋಗ್ರಾಮ್ ಅಂತ. ಪ್ಯಾರಲೆಲೋಗ್ರಾಮಿಗೆ ರೆಕ್ಟ್ಯಾಂಗಲ್ಗೆ ಸಂಬಂಧ ಅದೇ. ರೆಕ್ಟ್ಯಾಂಗಲ್ ಇಸ್ ಆಲ್ಸೋ ಪ್ಯಾರಲೆಲೋಗ್ರಾಮ್. ಆದರೆ ನಮಗೆ ಕೇಳಿರೋದು ರೆಕ್ಟ್ಯಾಂಗಲ್ ಅಲ್ಲ, ಪ್ಯಾರಲೆಲೋಗ್ರಾಮ್ ಯಾಕೆ ಬರ್ದಿರಿ ಅಂದರೆ, ಈಗೇನು ಮಾಡ್ತೀನಿ, ಇದರ ಸಹಾಯದಿಂದ, ಇದು ಪ್ಯಾರಲೆಲೋಗ್ರಾಮ್ ಅಂತ ಪ್ರೂವ್ ಆಯ್ತಲ್ಲ, ಇದರ ಸಹಾಯದಿಂದ ಈಗ ಅದನ್ನು ರೆಕ್ಟ್ಯಾಂಗಲ್ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ABCD ಹೊರಗಡೆ ಇದೆಲ್ಲ, ಇದು ರಾಂಬಸ್ಸು. PQRS ಪ್ಯಾರಲೆಲೋಗ್ರಾಮು. ಹೌದಾ? ನೋಡಿ, ರಾಂಬಸ್ ಒಳಗಡೆ ಪ್ಯಾರಲೆಲೋಗ್ರಾಮು. ಈಗ ಈ ಪ್ಯಾರಲೆಲೋಗ್ರಾಮ್ನ ನಾವು ರೆಕ್ಟ್ಯಾಂಗಲ್ ಅಂತ ತೋರಿಸ್ಬೇಕು. ಓಕೆ, ಸೊ ಏನು ಮಾಡ್ತೀನಿ ಅದಕ್ಕೆ ನಾನು ಅಂದರೆ, ಒಂದು ಕೆಲಸ ಮಾಡ್ತೀನಿ. ಏನು ಮಾಡ್ತೀನಿ, ಈ BD ಏನಿದೆಯಲ್ಲ ಇದನ್ನು ಜಾಯಿನ್ ಮಾಡ್ತೀನಿ. ಏನಿದು? ಡಯಾಗ್ನಲ್. ಹೌದಾ? ಆಮ್ ಐ ರೈಟ್? ಫೈನ್. ಸೊ BD ಮತ್ತು AC ಎರಡು ಏನು? ಡಯಾಗ್ನಲ್ಸ್. ಯಾವುದ್ರದ್ದು? ರಾಂಬಸ್ ಇದು. ನಮಗೆ ಒಂದು ವಿಷಯ ಗೊತ್ತು, ಡಯಾಗ್ನಲ್ಸ್ ಆಫ್ ಎ ರಾಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹೌದಾ? ಸೊ ಬೈಸೆಕ್ಟ್ ಈಚ್ ಅದರ್, ಹಾಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಹೌದಾ? ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90, ಇದು 90, ಎಲ್ಲ 90 ಡಿಗ್ರಿ. ಹೌದಾ? ಸೊ ಎವ್ರಿಥಿಂಗ್ ಈಸ್ 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ. ಸರಿ, ಈಗ ನಾವೇನನ್ನು ಪ್ರೂವ್ ಮಾಡಬೇಕು? PQRS ಇಸ್ ಅ ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಹೌದಾ? ಸೊ ಈಗ ನಾನು ಏನು ಮಾಡ್ತೀನಿ ಗೊತ್ತಾ? ಒಂದು ಕೆಲಸ ಮಾಡ್ತೀನಿ. ಏನು ಕೆಲಸ ಅಂದರೆ, ಈ ಚಿಕ್ಕ ಬಾಕ್ಸ್ ಇದೆಯಲ್ಲ, ಇದಾಗಲಿ ಅಥವಾ ಇದಾಗಲಿ ಯಾವುದಾದ್ರೂ ಒಂದು ಚಿಕ್ಕ ಬಾಕ್ಸ್ ಇದೆಯಲ್ಲ, ಅದನ್ನು ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಮತ್ತೆ ಪ್ರೂವ್ ಮಾಡ್ತೀನಿ. ಇದೇನಿದು ಸುಮ್ಮನೆ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡೋದೇ ಆಯ್ತಲ್ಲ ಅಂದರೆ, ಇಲ್ಲ, ಇವಾಗ ಪ್ಯಾರಲೆಲೋಗ್ರಾಮ್ ಅಂತ ಪ್ರೂವ್ ಮಾಡಿದರೆ ನಮಗೆ ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಅಂದರೆ, ನೋಡಿ, ನಾನು ಆಗಲೇ ಹೇಳಿದೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ರೆಕ್ಟ್ಯಾಂಗಲ್ ಅಂತ. ಹೌದಾ? ಸೊ ಆಲ್ರೆಡಿ ಇದನ್ನು ಪ್ರೂವ್ ಮಾಡಿವಿ. ಆಮ್ ಐ ರೈಟ್? ಹೆಂಗೆ? ಬಿಕಾಸ್ PQ ಈಸ್ ಈಕ್ವಲ್ ಟು SR. PQ SR ಏನು? ಆಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಆಯಿತು. ಹೌದಾ? ಸೊ ಒಂದು ಪಾಯಿಂಟ್ ಪ್ರೂವ್ ಆಗಿದೆ. ಇನ್ನೇನು 90 ಡಿಗ್ರಿ ಅಂತ ಪ್ರೂವ್ ಮಾಡಿಬಿಟ್ರೆ ಆಯ್ತು, ಎಲ್ಲ ಆ್ಯಂಗಲ್ಸು ಮುಗ್ದೋಯ್ತು ಕೆಲಸ. ಹೌದಾ? ಸೊ ಅದಕ್ಕೆ ಈಗ ನಾನೇನು ಮಾಡಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಈಗ ಇದಿಷ್ಟನ್ನು ಯಾವುದಾದ್ರೂ ಒಂದು ಚಿಕ್ಕ ಬಾಕ್ಸ್ ಏನಿದೆಯಲ್ಲ, ಇದರಲ್ಲಿ 4 ಬಾಕ್ಸ್ಗಳಿದೆ, ಒಂದು ಯಾವುದಾದ್ರೂ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡೋಣ. ಮಾಡಿದರೆ ಏನು ಉಪಯೋಗ ಅಂದರೆ, ನಮಗೆ ಗೊತ್ತು ಪ್ಯಾರಲೆಲೋಗ್ರಾಮ್ ಒಳಗೆ ಆಪೋಸಿಟ್ ಆ್ಯಂಗಲ್ಸ್ಗಳು ಈಕ್ವಲ್ ಇರುತ್ತೆ. ಹೌದಾ? ಸೊ ಪ್ಯಾರಲೆಲೋಗ್ರಾಮ್ ಒಳಗೆ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. PQRS ಇಸ್ ಎ ರೆಕ್ಟ್ಯಾಂಗಲ್ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಹೌದಾ? ಸರಿ. ಸೊ ನಾನೇನು ಹೇಳ್ತಿದ್ದೆ ಆವಾಗಲೇ, ಯಾವುದಾದ್ರೂ ಒಂದು ಬಾಕ್ಸನ್ನು ನಾವು ಪ್ಯಾರಲೆಲೋಗ್ರಾಮ್ ಅಂತ ಪ್ರೂವ್ ಮಾಡ್ಕೊಳ್ಳೋಣ, ಅದರ ಸಹಾಯದಿಂದ ಇದು ರೆಕ್ಟ್ಯಾಂಗಲ್ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೋದು ಅಂತ ಹೇಳಿದೆ. ಹೌದಾ? ಸೊ ಈಗ ನಾನು ಈ ಡಬ್ಬಿಗೆ ಇನ್ನೊಂದು ಬಾಕ್ಸಿಗೆ ಒಂದು ನೇಮ್ ಕೊಡ್ತೀನಿ. ಏನು ಕೊಡೋಣ? ಸೊ ಇಲ್ಲಿ O ಅಂತ ತಗೊಳ್ಳೋಣ. ಮಿಡ್ ಪಾಯಿಂಟ್ ಈಸ್ O. ಇದು ನಮ್ಮ R. ಓಕೆ, ಸೊ ಇಲ್ಲಿ ಇದಕ್ಕೆ M ಅಂತ ತಗೊಳ್ರಿ, ಇದನ್ನು N ಅಂತ ತಗೊಳ್ರಿ. ಓಕೆ, ಸೊ OMRN ಈಸ್ ಎ ಪ್ಯಾರಲೆಲೋಗ್ರಾಮ್. ಹೌದಾ? ಇನ್ನು ಪ್ಯಾರಲೆಲೋಗ್ರಾಮ್ ಆಗಿಲ್ಲ, ನಾವು ಪ್ರೂವ್ ಮಾಡಿ ನೋಡಬೇಕು. ಹೌದಾ? ಓಕೆ, ಸೊ ಈಗ ಇದು ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಹೆಂಗೆ ಪ್ರೂವ್ ಮಾಡೋದು? ಅಗೇನ್ ಮಿಡ್ ಪಾಯಿಂಟ್ ಥಿಯರಮ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹೆಂಗೆ ಯೂಸ್ ಮಾಡೋದು ಅಂದರೆ, ಇನ್ ಟ್ರಯಾಂಗಲ್ CBD ಒಳಗೆ ಬರೀರಿ, ಇಲ್ಲಿ ಬರೆಯೋಣ. ಇನ್ ಟ್ರಯಾಂಗಲ್ CBD ಏನು? Q ಮತ್ತು R ಏನು? ಮಿಡ್ ಪಾಯಿಂಟ್ಸ್. ಯಾವುದ್ರದ್ದು? ಸೈಡ್ CB ಮತ್ತು CDದು. ಹೌದಾ? ಈ ಮಿಡ್ ಪಾಯಿಂಟ್ಸ್ಗಳು ಜಾಯಿನ್ ಆಗಿ ಒಂದು ಲೈನ್ ಸೆಗ್ಮೆಂಟ್ ಆಗಿದೆ. ಈ ಲೈನ್ ಸೆಗ್ಮೆಂಟು BD ಏನಿದೆಯಲ್ಲ ಮಧ್ಯ ಡಯಾಗ್ನಲ್ಲು, ಇದಕ್ಕೆ ಪ್ಯಾರಲೆಲ್ ಆಗಿದೆ. ಮಿಡ್ ಪಾಯಿಂಟ್ ಥಿಯರಮ್ ಇದನ್ನೆಲ್ಲ ಹೇಳೋದು. ಸೊ QR ಈಸ್ ಪ್ಯಾರಲೆಲ್ ಟು BD. ಅದನ್ನು ಬರೀರಿ. QR
ಈಸ್ ಪ್ಯಾರಲಲ್ ಟು ಬಿ ಡಿ. ಹಾಗೆ ಈ ಕ್ಯೂ ಆರ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಡಿ ಇರ್ತದೆ. ಹೌದಾ? ದಿಸ್ ಈಸ್ ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಥೇರಮ್. ಮಿಡ್ ಪಾಯಿಂಟ್ ಥೇರಮ್ ಹೇಳ್ತದೆ. ಹೌದಾ? ಸರಿ. ಸೊ ಈಗ ಅದೇ ರೀತಿ ನಾನೇನು ಮಾಡಿದೆ, ಈ ಒಂದು ಟ್ರಯಾಂಗಲ್ನ ತೊಗೊಂಡೆ, ಇದರೊಳಗೆ ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ ಅಂತ ಹಿಂಗೆ ತೊಗೊಂಡಲ್ಲ, ನಾನೇನು ಮಾಡ್ತೀನಿ, ಯಾವುದಾದ್ರೂ ಒಂದು ಬಾಕ್ಸನ್ನು ಪ್ಯಾರಲೆಲೋಗ್ರಾಮ್ ಅಂತ ಪ್ರೂವ್ ಮಾಡಬೇಕಲ್ಲ, ಅದಕ್ಕೆ ಒಂದು ಚಿಕ್ಕ ಬಾಕ್ಸನ್ನು ಕನ್ಸಿಡರ್ ಮಾಡ್ತೀನಿ. ಯಾವುದನ್ನು ಮಾಡೋಣ? ಇದನ್ನು ಮಾಡೋಣ. ಓಕೆ, ಏನು ಇದನ್ನು ಕನ್ಸಿಡರ್ ಮಾಡ್ತೀನಿ. ಇದಿಷ್ಟು ಬಾಕ್ಸ್, ಇದನ್ನು ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಇವಾಗ ಪ್ರೂವ್ ಮಾಡಬೇಕು. ಇದರೊಳಗೆ ಕ್ಯೂ ಆರ್, ಹೌದಾ, ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ. ಯಾವ ಟ್ರಯಾಂಗಲು? ಸಿ ಬಿ ಡಿ ಒಳಗೆ ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ. ಹಾಗಿದ್ರೆ ಈ ಕ್ಯೂ ಆರ್ನ ಭಾಗ ಆಗಿರುವಂಥ ಇದು ಎಮ್ ಆರ್, ಇದು ಸಹಿತ ಈ ಲೈನ್ ಸೆಗ್ಮೆಂಟ್ ಬಿ ಡಿ ಏನದಲ್ಲ, ಇದರ ಭಾಗ ಆಗಿರುವಂಥ ಓ ಎನ್ನಿಗೆ ಪ್ಯಾರಲಲ್ ಇರುತ್ತೆ. ಒಪ್ತೀರಾ ಇದನ್ನು? ಇದು ಪ್ಯಾರಲಲ್ ಅಂದಮೇಲೆ ಎಮ್ ಆರ್ ಶುಡ್ ಬಿ ಆಲ್ಸೋ ಪ್ಯಾರಲಲ್ ಟು ಓ ಎನ್. ಅದನ್ನು ಬರೀರಿ. ಹೌದಾ? ಸೊ ಎಮ್ ಆರ್ ಶುಡ್ ಬಿ ಪ್ಯಾರಲಲ್ ಟು ಓ ಎನ್. ಹೌದಾ? ಆಮ್ ಐ ರೈಟ್? ಸೊ ಇದು ನೋಡಿ ಓ, ಇದು ಎನ್, ಇದು ಆರ್ ಮತ್ತಿದು ಎಮ್. ಹೌದಾ? ಸೊ ಇಲ್ಲಿ ಎಮ್ ಆರ್ ಈಸ್ ಪ್ಯಾರಲಲ್ ಟು ಓ ಎನ್. ಓಕೆ, ಹೆಂಗೆ? ಸಿನ್ಸ್ ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ, ಹಾಗಾಗಿ ಬರೆದಿದ್ದು. ಓಕೆ, ಇಲ್ಲಿ ಬರಿತೀನಿ, ಸಿನ್ಸ್ ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ. ಹೌದಾ? ಸೊ ಹಾಗಾಗಿ ಅದರ ಭಾಗ ಆಗಿರುವಂಥ ಎಮ್ ಆರ್ ಅಂದರೆ ಕ್ಯೂ ಆರಲ್ಲಿ ಒಂದು ಪಾರ್ಟ್ ಆಗಿರುವಂಥ ಎಮ್ ಆರ್, ಬಿ ಡಿಯಲ್ಲಿ ಒಂದು ಪಾರ್ಟ್ ಆಗಿರುವಂಥ ಓ ಎನ್ ಒಂದಕ್ಕೊಂದು ಪ್ಯಾರಲಲ್ ಇರುತ್ತೆ. ಯಾಕಂದರೆ ಇವೆರಡು ಪ್ಯಾರಲಲ್ ಅದೇ, ಅದಕ್ಕೋಸ್ಕರ. ಓಕೆ, ಫೈನ್. ಈಗ ಇನ್ನು ಉಳಿದಿರೋದೇನು ನೋಡಿ, ಇದು ಎಮ್ ಆರ್ ಮತ್ತು ಓ ಎನ್ ಪ್ಯಾರಲಲ್ ಅಂತ ಪ್ರೂವ್ ಆಯಿತು. ಈಗ ಉಳಿದಿರೋದೇನು? ಇದು ಓ ಎಮ್ ಮತ್ತು ಎನ್ ಆರ್ ಒಂದಕ್ಕೊಂದು ಪ್ಯಾರಲಲ್ ಅಂತ ಹೇಳಿ ಇವಾಗ ನಾವು ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡೋದು? ಈಗ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ, ಅದು ಎ ಡಿ ಸಿ. ಓಕೆ, ಸೊ ಇನ್ ಬರೀರಿ ಇಲ್ಲಿ, ಇನ್ ಟ್ರಯಾಂಗಲ್ ಎ ಡಿ ಸಿ. ಹೌದಾ? ಈ ಟ್ರಯಾಂಗಲ್ ಎ ಡಿ ಸಿ ಒಳಗೆ ಅಗೇನ್ ಮಿಡ್ ಪಾಯಿಂಟ್ ಥಿಯರಮ್ನ ಅಪ್ಲೈ ಮಾಡ್ರಿ. ಹೌದಾ? ಹೆಂಗೆ ಅಂದರೆ ಇಲ್ಲಿ ನೋಡ್ರಿ, ಈ ಟ್ರಯಾಂಗಲ್ ಎ ಡಿ ಸಿ ಒಳಗೆ ದಿಸ್ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಹೆಂಗೆ? ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್. ಸೊ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಹೌದಾ? ಹಾಗೆ ಎಸ್ ಆರ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ. ದಿಸ್ ಈಸ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಹೌದಾ? ಬೈ ಮಿಡ್ ಪಾಯಿಂಟ್ ಥಿಯರಮ್. ಸೊ ಮಿಡ್ ಪಾಯಿಂಟ್ ಥಿಯರಮ್ನ ಸಹಾಯದಿಂದ, ಅಂದರೆ ಅದರ ಆಧಾರದ ಮೇಲೆ ಬರೆದಿರೋದು. ಹೌದಾ? ಈಗ ಮತ್ತದೇ ಸ್ವಲ್ಪ ಯೋಚನೆ ಮಾಡಿ. ಏನು ಯೋಚನೆ ಮಾಡಬೇಕು? ಎನ್ ಆರ್ ಎಸ್ ಆರ್ನ ಭಾಗ, ಹಾಗೆ ಓ ಎಮ್ ಏನಿದೆ ಅಲ್ಲ, ಎ ಸಿಯ ಭಾಗ. ಸೊ ಹಾಗಿದ್ರೆ ಈ ಎಸ್ ಆರ್ ಮತ್ತು ಎ ಸಿ ಒಂದಕ್ಕೊಂದು ಪ್ಯಾರಲಲ್ ಅಂದರೆ ಈ ಎಸ್ ಆರ್ನ ಭಾಗ ಆಗಿರುವಂಥ ಎನ್ ಆರ್ ಹಾಗೆ ಎ ಸಿಯ ಭಾಗ ಆಗಿರುವಂಥ ಓ ಎಮ್ ಒಂದಕ್ಕೊಂದು ಪ್ಯಾರಲಲ್ ಇರಬೇಕು. ಹೌದಾ? ದೇರ್ ಫೋರ್ ನಾನು ಬರಿತೀನಿ ಈಗ ಏನಂತ, ಏನು ಎನ್ ಆರ್ ಅಲ್ಲ, ಕರೆಕ್ಟ್ ಇದೆನಾ? ಸೊ ದಿಸ್ ಈಸ್ ಎಸ್, ಎನ್ ಆರ್ ಈಸ್ ಪ್ಯಾರಲಲ್ ಟು ಓ ಎಮ್. ಯಾಕೆ ಅಂದರೆ ಸಿನ್ಸ್ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಹೌದಾ? ಇವೆರಡರ ಭಾಗ ಆಗಿರುವಂತಹ ಈ ಎರಡು ಪಾರ್ಟ್ಗಳು ಒಂದಕ್ಕೊಂದು ಪ್ಯಾರಲಲ್. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಹಾಗಿದ್ರೆ ಈಗ ಏನಾಯ್ತು? ಎರಡೂ ಸೈಡ್ಸ್ಗಳು, ಯಾವುದು? ಈ ಸೈಡು ಒಂದಕ್ಕೊಂದು ಪ್ಯಾರಲಲ್ ಇದೆ. ಹೌದಾ? ಏನಾಯ್ತು ಹಾಗಿದ್ರೆ? ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂದ್ರೆ ಏನು? ದಿಸ್ ಇಸ್ ದ ಪ್ಯಾರಲೆಲೋಗ್ರಾಮ್. ಹೌದಾ? ಸೊ ದೇರ್ ಫೋರ್ ನಾನು ಬರಿತೀನಿ, ದೇರ್ ಫೋರ್ ಓ ಎಮ್ ಎನ್ ಆರ್ ಈಸ್ ಅ ಪ್ಯಾರಲೆಲೋಗ್ರಾಮ್. ಫೈನ್.
ಸರಿ ಆಯ್ತಾ? ಈಗ ಮುಂದೇನು ಮಾಡೋದು? ಮತ್ತೆ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ನಾವು ಪ್ರೂವ್ ಮಾಡಿದಾಯಿತು. ಯಾವುದು? ಫಸ್ಟು ರಾಂಬಸ್ ಕೊಟ್ಟಿದ್ರಾ, ಅದರೊಳಗೆ PQRS ನ ಪ್ಯಾರಲೆಲೋಗ್ರಾಮ್ ಅಂತ ಪ್ರೂವ್ ಮಾಡ್ಕೊಂಡ್ವಾ. ಆ PQRS ಒಳಗಡೆ ಇರ್ತಕ್ಕಂಥ ಚಿಕ್ಕದು OMRN ಕೂಡ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಇನ್ನೇನು ಮಾಡ್ಬೇಕೀಗ? ಇನ್ನುಳಿದಿರೋದು ಏನೂ ಇಲ್ಲ, ಸಿಂಪಲ್ ಪ್ರಾಸೆಸ್. ಈಗ ನೋಡಿ, ದಿಸ್ ಇಸ್ ಆ್ಯಂಗಲ್ O. ಎಷ್ಟಿದೆ? 90 ಡಿಗ್ರಿ ಇದೆ. ಹಾಗಿದ್ರೆ ಇವಾಗ ನಾನು ಹೇಳ್ತೀನಿ ಆ್ಯಂಗಲ್ R ಈಸ್ ಈಕ್ವಲ್ ಟು ಆ್ಯಂಗಲ್ O ವಿಚ್ ಈಸ್ 90 ಡಿಗ್ರಿ. ಯಾಕೆ? ಬಿಕಾಸ್ OMRN ಪ್ಯಾರಲೆಲೋಗ್ರಾಮ್ ಒಳಗೆ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಓಕೆ, ಫೈನ್. ಸೊ ಸಿನ್ಸ್ ಆ್ಯಂಗಲ್ O ಈಸ್ ಈಕ್ವಲ್ ಟು ಆ್ಯಂಗಲ್ R, ಹೌದಾ? ಬಿಕಾಸ್ opposite angles of a parallelogram are equal. ಹೌದಾ? ಇದನ್ನು ಕಲ್ತಿದ್ದೀವಿ ನಾವು, ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಆಂಗಲ್ O is equal to angle R is equal to, angle O is equal to 90 ಡಿಗ್ರಿ ಅಂತ ಫಸ್ಟ್ ಬರೀತೀನಿ. ಆಂಗಲ್ O is equal to 90 ಡಿಗ್ರಿ ಹೆಂಗೆ ಅಂದರೆ, diagonals of a rhombus bisect each other. ಏನು ಮಾಡುತ್ತೆ? bisect ಮಾಡುತ್ತೆ. bisect each other. ಓಕೆ, ಫೈನ್. ಸೊ ಆಂಗಲ್ O is equal to 90 ಡಿಗ್ರಿ ಆಯಿತು. therefore angle O is equal to angle R is equal to 90 ಡಿಗ್ರಿ. ಒಂದಕ್ಕೊಂದು 90 ಡಿಗ್ರಿ ಇದೆ. ಆಲ್ ರೈಟ್. ಸೊ ಇದರ ಅರ್ಥ ಏನಾಯಿತು? ಹಾಗಿದ್ರೆ ಆಂಗಲ್ R ಒಂದು 90 ಡಿಗ್ರಿ ಆದರೆ ಮುಗೀತಾ? ಇಲ್ಲ. ಪ್ಯಾರಲೆಲೋಗ್ರಾಮ್ ಒಳಗೆ, ರೆಕ್ಟ್ಯಾಂಗಲ್ ಒಳಗೆ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಅಂತ ಪ್ರೂವ್ ಆಯಿತು ಅಂದರೆ ಉಳಿದ ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಇದ್ದೇ ಇರುತ್ತೆ. ಅಂದರೆ ನಾನೇನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಈಗ ಯಾವುದಾದ್ರೂ ಒಂದು ಪ್ಯಾರಲೆಲೋಗ್ರಾಮ್ ಇದೆ, ಪ್ಯಾರಲೆಲೋಗ್ರಾಮ್ ಒಳಗೆ ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಅಂತ ಹೇಳಿ ಪ್ರೂವ್ ಆಯಿತು ಅಂತ ಇಟ್ಕೊಳ್ಳಿ. ಅದೇ ರೀತಿ ಆ ಪ್ಯಾರಲೆಲೋಗ್ರಾಮಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಆಯಿತು ಅಂದರೆ ದೆನ್ ಇಟ್ ವಿಲ್ ಬಿ ರೆಕ್ಟ್ಯಾಂಗಲ್. ಏನಾಯಿತು? ರೆಕ್ಟ್ಯಾಂಗಲ್. ಯಾಕೆಂದರೆ ಪ್ಯಾರಲೆಲೋಗ್ರಾಮ್ ಒಳಗೆ ಯಾವ ಆ್ಯಂಗಲ್ಸು 90 ಡಿಗ್ರಿ ಇರಲ್ಲ. ಈಗ ಅದು ಪ್ಯಾರಲೆಲೋಗ್ರಾಮಿಂದ ರೆಕ್ಟ್ಯಾಂಗಲ್ ಆಗಿ ಶಿಫ್ಟ್ ಆಗಿದೆ. ಯಾಕೆಂದರೆ ಆಂಗಲ್ R 90 ಡಿಗ್ರಿ ಅಂತ ಪ್ರೂವ್ ಆಯ್ತಲ್ಲ, ಉಳಿದಿರೋ PQS ಕೂಡ 90 ಡಿಗ್ರಿ ಇರುತ್ತೆ. ಓಕೆ, ಸೊ ದೇರ್ಫೋರ್ ಅರ್ಥ ಆಯ್ತಲ್ಲ ಹೆಂಗೆ ಏನು ಅಂತ. ದೇರ್ಫೋರ್ PQRS is a rectangle. Clear? Okay. ಸರಿ. So hence ಹೌದಾ? hence proved. ಕರೆಕ್ಟ್ ಅಲ್ಲ? hence proved. ಓಕೆ, ಆಲ್ ರೈಟ್. ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಈಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು? ABCD is a rectangle and PQR and S are midpoints of the sides AB, BC, CD and DA respectively. Show that the quadrilateral PQRS is a rhombus. ಏನು? PQRS is a rhombus ಅನ್ನೋದನ್ನ ಪ್ರೂವ್ ಮಾಡಬೇಕು. ಈ ಹಿಂದಿನ ಪ್ರಶ್ನೆ ಏನಿತ್ತು? ABCD ರಾಂಬಸ್ ಇತ್ತು, PQRS ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡ್ರಿ ಅಂತ ಕೇಳಿದ್ರು. ಈಗ ಉಲ್ಟಾ, ABCD ರೆಕ್ಟ್ಯಾಂಗಲ್ ಅಂತ ಕೊಟ್ಟರೆ ನಾವು PQRS ನ ರಾಂಬಸ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ಮಾಡೋಣ. ಸರಿ, ಈಗ ABCD ಇಸ್ ಎ ರೆಕ್ಟ್ಯಾಂಗಲ್. ಫಸ್ಟ್ ಅದನ್ನ ಬರ್ಕೊಂತೀನಿ. ಓಕೆ, ದಿಸ್ ಈಸ್ ABCD. ಹೌದಾ? ಸೊ ಇದರಲ್ಲಿ ನಮಗೆ PQRSಗಳು ಇದೆ. PQRS ಎ ಸೈಡ್ AB ಮೇಲೆ ಪಾಯಿಂಟ್ P, BC ಮೇಲೆ Q, DC ಮೇಲೆ R, ಹೌದಾ? AD ಮೇಲೆ S, ಹೌದಾ? ಸೊ ಈಗ ಇದನ್ನ ಜಾಯಿನ್ ಮಾಡ್ರಿ ಹಿಂಗೆ. ಮಾಡಿದ್ರಾ? ಓಕೆ, ಸೊ ಈಗ
ಶೋ ದಟ್ ದ ಕ್ವಾಡ್ರಿಲ್ಯಾಟ್ರಲ್ PQRS ಇಸ್ ಅ ರಾಂಬಸ್ ಅಂತ ಕೇಳ್ತಿದ್ದಾರೆ. ಹೌದಾ, ಹೇಳ್ತಿದ್ದಾರೆ. ಸೊ ಈಗ ಇದನ್ನು ನಾವು ರಾಂಬಸ್ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ಬೇಕು. ರಾಂಬಸ್ ಒಳಗೆ ಹೆಂಗಿರ್ತದೆ ಕಥೆ ಅಂದರೆ, ರಾಂಬಸ್ ಒಳಗೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಹೌದಾ, ಸೊ ಟು ಪ್ರೂವ್ ಅಲ್ಲಿ ಬರಿತೀನಿ, ಟು ಪ್ರೂವ್ PQRS is a rhombus. ಹೌದಾ, PQRS is a rhombus. That is PQ is equal to QR is equal to RS is equal to SP. ಹೌದಾ, ಎಸ್, ಓಕೆ, ಫೈನ್. ಈಗ ಏನು ಮಾಡಬೇಕು ಅಂದರೆ, ನಾನು ಏನು ಮಾಡ್ತೀನಿ, ಈ AC ಏನಿದೆಯಲ್ಲ ಇದನ್ನು ಜಾಯಿನ್ ಮಾಡ್ತೀನಿ. ಹಿಂಗೆ ಏನು ಮಾಡ್ತೀನಿ, ACನ ಜಾಯಿನ್ ಮಾಡ್ತೀನಿ, ಮತ್ತೆ BDನ ಕೂಡ ಜಾಯಿನ್ ಮಾಡ್ತೀನಿ. ಏನು ಮಾಡ್ತೀನಿ, BDನ ಕೂಡ ಜಾಯಿನ್ ಮಾಡ್ತೀನಿ. ಹಿಂಗೆ ಸ್ಟ್ರೇಟಾಗಿ ಮಾಡ್ಬೇಡ ಸುಮ್ಮನೆ. ಓಕೆ, ಸೊ AC ಮತ್ತು BD ಒಂದಕ್ಕೊಂದು ಜಾಯಿನ್ ಮಾಡಿದ್ದಾಯಿತು. ಹೌದಾ, ಆಲ್ ರೈಟ್. ಸೊ ಮತ್ತೆ ಇನ್ನೂ ಏನು ಮಾಡಬೇಕು, ಇನ್ನೇನಾದರೂ ಮಾಡೋದಿದೆನಾ? ನಥಿಂಗ್. ಈಗ ಸದ್ಯ ಎಲ್ಲ ಮಾಡಿದ್ದೀವಿ. ಹೌದಾ, ಸೊ ಏನೇನು ಬೇಕೋ ಎಲ್ಲ ಜಾಯಿನ್ ಮಾಡ್ಕೊಂಡಿದ್ದೀವಿ. ಈಗ ಪ್ರೂಫ್. ನಾವು ಪ್ರೂಫ್ ಪಾರ್ಟ್ ಏನು ಮಾಡ್ತೀವಿ, ಪ್ರೂಫ್ ಒಳಗೆ ಅಗೇನ್ ಮಿಡ್ ಪಾಯಿಂಟ್ ಥೇರಮ್ನ ಯೂಸ್ ಮಾಡ್ತೀವಿ. ಸೊ ಮಿಡ್ ಪಾಯಿಂಟ್ ಥೇರಮ್ ಇಲ್ಲಿ ಯಾವ ಟ್ರಯಾಂಗಲಿಗೆ ಅಪ್ಲೈ ಮಾಡಬೇಕು ಮಿಡ್ ಪಾಯಿಂಟ್ ಥೇರಮ್ನ? ವಿಚ್ ಟ್ರಯಾಂಗಲ್? ಸೊ ವಿಚ್ ಟ್ರಯಾಂಗಲ್ ವಿ ನೀಡ್ ಟು ಯೂಸ್ ಇಲ್ಲಿ ಅಲ್ವಾ? ಸೊ ಪ್ರಶ್ನೆ ಬಂದೇ ಬರುತ್ತೆ, ಯಾವ ಟ್ರಯಾಂಗಲಿಗೆ ಯಾವುದು ಮಿಡ್ ಪಾಯಿಂಟ್? ಸೊ PQRS ಇದೆ. ಹೌದಾ, ಸೊ PQRS ಒಳಗೆ ಏನನ್ನ ಮಾಡಿದರೆ ನಮಗೆ ಇದು ರಾಂಬಸ್ ಅಂತ ಹೇಳಿ ಪ್ರೂವ್ ಆಗುತ್ತೆ. ಹೌದಾ, ಸೊ SR ಮತ್ತೆ PQ, ರೈಟ್. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಏನು ಮಾಡ್ತೀನಿ, ಇರ್ತಕ್ಕಂಥ ಈ ಒಂದು ಡಯಾಗ್ರಾಮ್ ಏನಿದೆ ಅಲ್ಲ ಇದರೊಳಗೆ PQRSನ ಫಸ್ಟು ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡ್ಕೊತೀನಿ. ಏನು, PQRSನ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡಿಕೊಂಡು ನಂತರ ಅದನ್ನು ರಾಂಬಸ್ ಅಂತ ತೋರಿಸ್ತೀನಿ. ಆಲ್ ರೈಟ್. ಸೊ ಈಗ SR ಮತ್ತು PQ ಎರಡು ಪ್ಯಾರಲೆಲ್ ಆಗಬೇಕು, ಅಥವಾ SP ಮತ್ತು RQ ಇದಾದರೂ ಪ್ಯಾರಲೆಲ್ ಅಂಡ್ ಈಕ್ವಲ್ ಆಗಬೇಕು. ಯಾವುದಾದ್ರೂ ಒಂದು ಪೇರ್ ಆಫ್ ಅಪೋಸಿಟ್ ಸೈಡ್ಸು ಈಕ್ವಲ್ ಮತ್ತು ಪ್ಯಾರಲೆಲ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಅದು ಪ್ಯಾರಲೆಲೋಗ್ರಾಮ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಈಗ ಈ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಯಾವ ಟ್ರಯಾಂಗಲ್ನ ಕನ್ಸಿಡರ್ ಮಾಡಬೇಕು ಅಂದರೆ ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್. ಇದರೊಳಗೆ ಈ ಒಂದು ಟ್ರಯಾಂಗಲ್ ಯಾವುದು, ADC. ಇನ್ ಟ್ರಯಾಂಗಲ್ ADC S ಮತ್ತು R ಏನು, ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್ಗಳು ಏನಾಗಿದೆ, ಜಾಯಿನ್ ಆಗಿದೆ. ಹೌದಾ, ಮಿಡ್ ಪಾಯಿಂಟ್ಸ್ ಏನಾಗಿದೆ, ಜಾಯಿನ್ ಆಗಿದೆ. ಸೊ ಹಾಗಿದ್ರೆ ಈ SR ACಗೆ ಪ್ಯಾರಲೆಲ್ ಇರಬೇಕು ಬೈ ಮಿಡ್ ಪಾಯಿಂಟ್ ಥಿಯರಮ್. ಬರೀರಿ ಅದನ್ನು. SR ಈಸ್ ಪ್ಯಾರಲೆಲ್ ಟು AC. SR ಈಸ್ ಪ್ಯಾರಲೆಲ್ ಟು AC. ಹೌದಾ, ಅದೇ ರೀತಿ SR ಇಸ್ ಈಕ್ವಲ್ ಟು ಹಾಫ್ ಆಫ್ AC. ಇದು ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್. ಹೌದಾ, ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್. ಫೈನ್. ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್, SR is parallel to AC, SR is equal to half of AC. ಇದ್ರ ಕಥೆ ಆಯಿತು. ಈಗ ಅಗೇನ್ ಇನ್ನೊಂದು ಟ್ರಯಾಂಗಲ್ ಕಡೆ ಹೋಗ್ತೀನಿ. ಯಾವುದು, ದಿಸ್ ಟ್ರಯಾಂಗಲ್. ಯಾವುದು, ABC. ಇನ್ ಟ್ರಯಾಂಗಲ್ ABC ಒಳಗೆ, ಇನ್ ಟ್ರಯಾಂಗಲ್ ABC, what you will get, PQ is parallel to AC. PQ is parallel to AC. ಹಾಗೆ ಇದೇ PQ will be equal to half of AC. PQ is parallel to AC. ಹಾಗೆ ಇದೇ PQ is equal to half of AC. ಹೆಂಗೆ, this is also by mid point theorem. ಹೌದಾ, this is according to ಮಿಡ್ ಪಾಯಿಂಟ್ ಥಿಯರಮ್. ಇದರ ಸಹಾಯದಿಂದ ಮಾಡಿರೋವಂಥದ್ದು. ಓಕೆ, ಫೈನ್. ಈಗ ಏನಾಯಿತು,
ಸಿನ್ಸ್ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ ಹಾಗೆ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. ಸೊ ಸಿನ್ಸ್ ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ ಹಾಗೆ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. Again, SR is equal to half of AC, then PQ is equal to half of AC. Correct? Am I right? ಹೌದು. ಸೊ ಹಾಗಿದ್ರೆ SR PQ ಒಂದಕ್ಕೊಂದು ಪ್ಯಾರಲೆಲ್ ಆಗಿ ಇದೆ. SR is parallel to PQ. ಹಾಗೆ ಇಲ್ಲಿ SR is equal to PQ. SR is equal to PQ. ಹಾಗಿದ್ರೆ ನಾನು ಏನಂತ ಹೇಳ್ಬೋದು, ದೇರ್ ಫೋರ್ ಪಿ ಕ್ಯೂ ಆರ್ ಎಸ್ ಈಸ್ ಅ ಪ್ಯಾರಲೆಲೋಗ್ರಾಮ್. ಈಸ್ ಅ ಪ್ಯಾರಲೆಲೋಗ್ರಾಮ್. ಅರ್ಥ ಆಯ್ತಲ್ಲ? ಕ್ಲಿಯರ್? ಸೊ ಈಗ ಇಲ್ಲಿಗೆ ಮುಗ್ದಿಲ್ಲ ಇನ್ನು ಕತೆ, ಹೌದಾ? ಯಾಕೆ ಅಂದರೆ ಈಗ ನಮಗೆ ಸಿಕ್ಕಿರೋದೇನು, ಈ ಎಸ್ ಆರು ಎಲ್ಲದಪ್ಪ ಇದು, ದಿಸ್ ಇಸ್ ಎಸ್ ಆರ್ ಮತ್ತು ಪಿ ಕ್ಯೂ ಒಂದಕ್ಕೊಂದು ಈಕ್ವಲ್ ಇದೆ, ಪ್ಯಾರಲಲ್ ಇದೆ ಅನ್ನೋದು ಅರ್ಥ ಆಯಿತು. ಆದರೆ ನಮ್ಮ ಕೆಲಸ ಅದಲ್ಲ. ಪಿ ಕ್ಯೂ ಆರ್ ಎಸ್ ರಾಂಬಸ್ ಅಂತ ಪ್ರೂವ್ ಮಾಡಬೇಕು. ಈ ಪ್ಯಾರಲೆಲೋಗ್ರಾಮ್ ಒಳಗೆ ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಈಗ ನಾವೇನು ಮಾಡಬೇಕು, ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು, ಹೌದಾ? ಸೊ ರಾಂಬಸ್ ಇಟ್ ಈಸ್ ಆಲ್ಸೋ ಎ ಪ್ಯಾರಲೆಲೋಗ್ರಾಮ್. ಸೊ ಈ ಪ್ಯಾರಲೆಲೋಗ್ರಾಮ್ ಇಂದ ಈಗ ರಾಂಬಸ್ಸಿಗೆ ಹೆಂಗೆ ಶಿಫ್ಟ್ ಮಾಡ್ತೀರಿ? ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಅಂತ ಗೊತ್ತಾಯಿತು. ಯಾವುದಾದ್ರೂ ಒಂದು ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬಿಡ್ರಿ. ಅಂದರೆ ಎಸ್ ಆರ್ ಜೊತೆಗೆ ಆರ್ ಕ್ಯೂ, ಎಸ್ ಆರ್ ಜೊತೆಗೆ ಆರ್ ಕ್ಯೂ, ಅಥವಾ ಎಸ್ ಆರ್ ಜೊತೆಗೆ ಎಸ್ ಪಿ, ಅಥವಾ ಪಿ ಕ್ಯೂ ಜೊತೆಗೆ ಎಸ್ ಪಿ, ಅಥವಾ ಪಿ ಕ್ಯೂ ಜೊತೆಗೆ ಕ್ಯೂ ಆರ್, ಯಾವುದಾದ್ರೂ ಅಡ್ಜಸೆಂಟ್ ಅಕ್ಕಪಕ್ಕ ಇರ್ತಕ್ಕಂಥ ಸೈಡ್ಸ್ಗಳು ಏನು ಈಕ್ವಲ್ ಅಂತ ಹೇಳಿ ತೋರಿಸಿದ್ರೆ ದೆನ್ ಇಟ್ ವಿಲ್ ಬಿಕಮ್ ರಾಂಬಸ್. ಹೇಗಿದ್ರು ಅಪೋಸಿಟ್ ಸೈಡ್ಸ್ ಈಕ್ವಲ್ ಗೊತ್ತಾಗಿದೆ, ಬಟ್ ಅಡ್ಜಸೆಂಟ್ ಸೈಡ್ಸು ಈಕ್ವಲ್ ಆಗ್ಬಿಡ್ತು ಅಂದರೆ ಎಲ್ಲ ಸೈಡ್ಸು ಒಂದಕ್ಕೊಂದು ಈಕ್ವಲ್ ಅಂತ ಕ್ಲಿಯರ್ ಆಗ್ಬಿಡ್ತದೆ. ಓಕೆ ಫೈನ್. ಸೊ ಇದಕ್ಕೆ ನಾನೇನು ಮಾಡ್ಬೇಕೀಗ? ಇದಕ್ಕೆ ನಾನೇನು ಮಾಡಬೇಕು? ನಾನೇನು ಮಾಡ್ತೀನಿ, ಈ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಯಾವ ಟ್ರಯಾಂಗಲ್ಲು? ಯಾವ ಟ್ರಯಾಂಗಲ್ ಅಂದರೆ ಇಲ್ಲಿ ನೋಡಿ, ಎಲ್ಲರೂ ಗಮನ ಇಟ್ಟು, ಈ ಒಂದು ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ ಸಿ ಬಿ ಡಿ. ಟ್ರಯಾಂಗಲ್ ಸಿ ಬಿ ಡಿ. ಓಕೆ, ಸೊ ಈಗ ಬರೆಯೋಣ. ಇನ್ ಟ್ರಯಾಂಗಲ್ ಸಿ ಬಿ ಡಿ ಒಳಗೆ, ಇನ್ ಟ್ರಯಾಂಗಲ್ ಸಿ ಬಿ ಡಿ ವಾಟ್ ಯು ವಿಲ್ ಗೆಟ್? ಟ್ರಯಾಂಗಲ್ ಸಿ ಬಿ ಡಿ ಒಳಗೆ ಸೈಡ್ ಸಿ ಡಿ ಮತ್ತು ಸಿ ಬಿ ಮೇಲೆ ಆರ್ ಮತ್ತು ಕ್ಯೂ ಅಂತಕ್ಕಂಥ ಮಿಡ್ ಪಾಯಿಂಟ್ಸ್ ಇದೆ. ಈ ಮಿಡ್ ಪಾಯಿಂಟ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗಿದೆ, ಹೌದಾ? ಅಂದರೆ ಒಂದಕ್ಕೊಂದು ಹೆಂಗೆ ಜಾಯಿನ್ ಆಯಿತು? ಲೈನ್ ಸೆಗ್ಮೆಂಟ್ ಇಂದ. ಸೊ ಆರ್ ಕ್ಯೂ ಈಸ್ ಪ್ಯಾರಲೆಲ್ ಟು ಡಿ ಬಿ. ಬರೀರಿ, ಆರ್ ಕ್ಯೂ ಈಸ್ ಪ್ಯಾರಲೆಲ್ ಟು ಡಿ ಬಿ. ಹಾಗೆ ಆರ್ ಕ್ಯೂ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಡಿ ಬಿ. ಹೆಂಗೆ? ಬೈ ಮಿಡ್ ಪಾಯಿಂಟ್ ಥೇರಮ್, ಹೌದಾ? ಬೈ ಮಿಡ್ ಪಾಯಿಂಟ್ ಥೇರಮ್, ಅದರ ಸಹಾಯದಿಂದ. ಓಕೆ ಫೈನ್. ಸರಿ, ಈಗ ಎಲ್ಲಿಗೆ ಹೋಗ್ತಿದ್ದೀವಿ? ಏನು ಮಾಡ್ತಿದ್ದೀವಿ? ಏನೂ ಇಲ್ಲ, ಸಿಂಪಲ್. ನಮ್ಮ ಕೆಲಸ ಏನು? ರಾಂಬಸ್ ಅಂತ ಪ್ರೂವ್ ಮಾಡೋದು. ಅದರೊಳಗೆ ಅರ್ಧ ಕೆಲಸ ಆಗಿದೆ. ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಅಂತ ತೋರಿಸಿದಾಯ್ತು. ಈಗ ಅಡ್ಜಸೆಂಟ್ ಸೈಡ್ಸ್ಗಳು ಈಕ್ವಲ್ ಅಂತ ತೋರಿಸ್ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಈಗ ಅಂದರೆ ನೋಡಿ, ಆರ್ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಡಿ ಬಿ ಇದೆ, ಹೌದಾ? ಹಾಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಇದೆ, ಹೌದಾ? ಸಿನ್ಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ, ಆರ್ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಡಿ ಬಿ. ಈ ಪಿ ಕ್ಯೂ ಆರ್ ಕ್ಯೂಗಳೇನು? ಪಿ ಕ್ಯೂ ಆರ್ ಕ್ಯೂ ಅಡ್ಜಸೆಂಟ್ ಸೈಡ್ಸ್. ಈಗ ಇವೆರಡನ್ನ ಈಕ್ವಲ್ ಅಂತ ತೋರಿಸ್ತೀನಿ. ಹೆಂಗೆ ತೋರಿಸ್ತೀನಿ? ತೋರಿಸ್ಬೋದಾಗಿತ್ತು, ಆದರೆ ಇಲ್ಲಿ ಹಾಫ್ ಎ ಸಿ ಹಾಫ್ ಡಿ ಬಿ ಅದಲ್ಲ. ಹೆಂಗೆ ತೋರಿಸ್ತೀರಿ ಈ ಸಲ? ಪ್ರತಿ ಸಲ ಅಂದರೆ ಎರಡೂ ಕಡೆಗೂ ಹಾಫ್ ಆಫ್ ಎ ಸಿ ಹಾಫ್ ಆಫ್ ಎ ಸಿ ಬರ್ತಿತ್ತು, ತೋರಿಸ್ಬಿಡ್ತಿದ್ರಿ, ಈಸಿಯಾಗಿ ಈಕ್ವಲ್ ಅಂತ ತಗೊಂತಿದ್ರಿ. ಈಗ ಹಂಗಿಲ್ಲ. ಏನು ಮಾಡ್ತೀರಿ ಈಗ ಅಂದರೆ ನೋಡಿ, ಈ ಎ ಸಿ ಮತ್ತು ಡಿ ಬಿ, ಎ ಸಿ ಮತ್ತು ಡಿ ಬಿ ಏನವೆರಡು? ಡಯಾಗ್ನಲ್ಸ್. ಯಾವುದ್ರ ಡಯಾಗ್ನಲ್ಸು? ರೆಕ್ಟ್ಯಾಂಗಲ್ನ ಡಯಾಗ್ನಲ್ಸ್. ನಮಗೆ ಗೊತ್ತಿದೆನಾ? ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಡಯಾಗ್ನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಆರ್ ಈಕ್ವಲ್.
diagonals of a rectangle are equal. Therefore, AC is equal to DB. Okay. So, since AC is equal to DB, ಹೆಂಗೆ ಅಂದ್ರೆ diagonals of a rectangle are equal. ಹೌದಾ? are equal. Therefore, we shall write ಏನಂತ ಬರೀಬಹುದು? PQ is equal to half of AC ಹಾಗೆ RQ is equal to half of AC ಅಂತ ಬರೀತೀನಿ ಈಗ. ಯಾಕೆ? AC DB ಒಂದಕ್ಕೊಂದು ಈಕ್ವಲ್ ಅಂದ್ರೆ AC ನ DB ಅಂತನಾದ್ರೂ ಬರೀರಿ, DB ನ AC ಅಂತನಾದ್ರೂ ಬರೀರಿ. ಒಟ್ಟು ಒಂದಕ್ಕೊಂದು ಈಕ್ವಲ್ ಇರಬೇಕು. Therefore, PQ is equal to RQ. ಹೌದಾ? Therefore, PQ is equal to RQ. Right? ಹೌದಾ? ಅಂಡ್ ಆಲ್ರೆಡಿ ನಮಗೊಂದು ವಿಷಯ ಗೊತ್ತು, ಅದೇನು? SR is equal to PQ. ಹೌದಾ? Therefore, SR is equal to PQ. ಈ PQ RQ ಗೆ ಈಕ್ವಲ್. ಹೌದಾ? ಸೊ ಒಂದಕ್ಕೊಂದು ಸೈಡ್ಸ್ಗಳು ಈಕ್ವಲ್ ಇದೆ, ಹಾಗಾಗಿ ಉಳಿದಿದ್ದೇನು? PS. Therefore, PQRS is a rhombus. Therefore, PQRS is a rhombus. ಅರ್ಥ ಆಯ್ತಲ್ಲ ಏನು ಮಾಡಿದ್ವಿ ಅಂತ? PQRS is a rhombus. Okay? All right. PQRS ಏನಾಯ್ತು? rhombus ಆಯ್ತು. ಕ್ಲಿಯರ್? ಓಕೆ, ಫೈನ್. ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ ಈಗ. ABCD is a trapezium in which AB is parallel to DC, BD is a diagonal and E is the midpoint of AD. A line is drawn through E parallel to AB intersecting BC at F. Show that F is the midpoint of BC ಅಂತ ಹೇಳ್ತಿದ್ದಾರೆ. ಏನು ಕೊಟ್ಟಾರೆ? ABCD is a trapezium. ಟ್ರೆಪಿಸಿಯಂ ಒಳಗಿರೋ ಏಕೈಕ ಪ್ರಾಪರ್ಟಿ ಅಪೋಸಿಟ್ ಅಂದ್ರೆ ಒನ್ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ವಿಲ್ ಬಿ ದೇರ್. ಓಕೆ, ಎ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ವಿಲ್ ಬಿ ದೇರ್. ಯಾವುದಾದ್ರೂ ಒಂದು ಪ್ಯಾರಲಲ್ ಇರುತ್ತೆ, ಇನ್ನ ಎರಡು ಪ್ಯಾರಲಲ್ ಇರಲ್ಲ. ಓಕೆ, ಸೊ ABCD is a trapezium in which AB is parallel to DC, BD is a diagonal, and E is the midpoint of AD. ಹೌದಾ? and E is midpoint of AD. A line is drawn through E parallel to AB. ಲೈನ್ ಪಾಯಿಂಟ್ E ಇಂದ ಒಂದು ಲೈನ್ ಹೋಗಿದೆ, ಅದು ABಗೆ ಪ್ಯಾರಲಲ್ ಆಗಿದೆ. ಹೌದಾ? ದೆನ್ ಇಂಟರ್ಸೆಕ್ಟಿಂಗ್ BC at F. ಶೋ ದಟ್ F is the midpoint of BC. ಈ F BCಯ ಮಿಡ್ ಪಾಯಿಂಟ್ ಅಂತ ಹೇಳಿ ನಾವಿವಾಗ ತೋರಿಸ್ಬೇಕು. ಓಕೆ, ಫೈನ್, ಆಲ್ ರೈಟ್. ಈಗ ನೋಡಿ, ಎಲ್ಲಿಂದ ಏನು ಶುರು ಮಾಡೋದು? ಈಗ ಈ ಎಫ್ ಏನಿದೆ ಅಲ್ಲ, ಹೌದಾ, ಪಾಯಿಂಟ್ ಇ ಇಂದ ಬಂದಿರತಕ್ಕಂಥ ಲೈನು, ಈ ಇ ಎಫ್ ಎಬಿಗೆ ಪ್ಯಾರಲಲ್ ಅಂತ ಅವ್ರು ಕೊಟ್ಟಾರೆ. ನೋಡಿ, ಎ ಲೈನ್ ಈಸ್ ಡ್ರಾನ್ ಥ್ರೂ ಇ ಪ್ಯಾರಲಲ್ ಟು ಎ ಬಿ. ಹೌದಾ? ಸೊ ಲೈನ್ ಯಾವುದು? ಪಾಯಿಂಟ್ ಇ ಇಂದ ಬಂದಿರೋ ಲೈನ್ ಯಾವುದು? ಇ ಎಫ್. ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ. ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ. ಸರಿ, ಹಾಗೆ ಎ ಬಿ ಸಿ ಡಿಗೆ ಪ್ಯಾರಲಲ್. ಓಕೆ, ಸೊ ಗಿವೆನ್ ಕೊಟ್ಟಿರೋದೇನು? ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಓಕೆ, ಎ ಬಿ ಸಿ ಡಿಗೆ ಪ್ಯಾರಲಲ್. ಹಾಗೆ ವಿ ಗಾಟ್ ದಟ್ ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ. ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ. ಹೌದಾ? ಇ ಎಫ್ ನೋಡಿ, ಇ ಲೈನ್ ಈಸ್ ಡ್ರಾನ್ ಥ್ರೂ ಇ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಾರೆ. ಹಾಗಾಗಿ ಇ ಎಫ್, ಈ ಲೈನು ಎಲ್ಲಿಗೆ ಎಂಡ್ ಆಗಿರೋದು? ಇ ಎಫ್ಗೆ ತಾನೆ. ದೇರ್ ಫೋರ್ ಲೈನ್ ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ ಬರ್ಕೊಂಡೆ. ಹಾಗಾಗಿ ನಾನು ಕನ್ಸಿಡರ್ ಮಾಡ್ತೀನಿ ಏನಂತ? ದೇರ್ ಫೋರ್ ನೋಡಿ, ಈ ಎ ಬಿ ಸಿ ಡಿ ಮತ್ತು ಇ ಎಫ್ ಎರಡೂ ಕಡೆಯಲ್ಲೂ ಕಾಮನ್ ಆಗಿ ಪ್ಯಾರಲಲ್ ಇದೆ. ಹಾಗಾಗಿ ಸಿ ಡಿ ವಿಲ್ ಬಿ ಪ್ಯಾರಲಲ್ ಟು ಯಾವುದು? ಇ ಎಫ್. ಸಿ ಡಿ ವಿಲ್ ಬಿ ಪ್ಯಾರಲಲ್ ಟು ಇ ಎಫ್. ಓಕೆ, ಇಷ್ಟು ಅರ್ಥ ಆಯ್ತಾ? ಸೊ ಸ್ಟಾರ್ಟಿಂಗು ಇಷ್ಟು ಬರ್ಕೊಂಡೆ.
ಈಗ ನಾವೇನು ತೋರಿಸ್ಬೇಕು? ಎಫ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಸರಿ, ಈಗ ನಾನು ಏನು ಮಾಡ್ತೀನಿ, ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಯಾವುದು? ದಿಸ್ ಒನ್, ದಿಸ್ ಟ್ರಯಾಂಗಲ್. ಓಕೆ, ಈ ಟ್ರಯಾಂಗಲ್ ಒಳಗೆ ನಮಗೆ ಕೊಟ್ಟಿರೋದೇನು? ಈ ಟ್ರಯಾಂಗಲ್ ಎ ಡಿ ಬಿ ಒಳಗೆ ಕೇಳಿಸ್ಕೊಳ್ಳಿ, ಈಸ್ ದ ಮಿಡ್ ಪಾಯಿಂಟ್ ಅಂತ ಕೊಟ್ಟಾರ ಆಲ್ರೆಡಿ, ಹೌದಾ? ಆದರೆ ಈ ಕಡೆ ಕೂಡ ಮಿಡ್ ಪಾಯಿಂಟ್ ಇರುತ್ತಾ? ಹೌದಾ? ನಮಗೆ ಡಿ ಬಿ ಏನು ಲೈನ್ ಇದೆ ಅಲ್ಲ, ಇದ್ರ ಮೇಲೆ ನಮಗೆ ಏನಂತ ಕೊಡ್ತಿದ್ರು? ಯಾವಾಗಲೂ ಎಲ್ಲ ಸೈಡ್ಸ್ಗಳು ಕೊಟ್ಟು ಆ ಎಲ್ಲ ಸೈಡ್ಸ್ಗಳ ಮಿಡ್ ಪಾಯಿಂಟ್ನ ಕೂಡ ಕೊಡ್ತಿದ್ರು. ಆದರೆ ಇಲ್ಲಿ ಡಿ ಬಿ ಏನು ಇಲ್ಲಿ ಪಾಯಿಂಟ್ ಟಚ್ ಆಗಿದೆ ಅಲ್ಲ, ಈ ಒಂದು ಲೈನ್ ಇ ಎಫ್ಗೆ ಈ ಡಿ ಬಿ ಟಚ್ ಆಗಿದೆ. ಆದರೆ ಈ ಪಾಯಿಂಟು ಮಿಡ್ ಪಾಯಿಂಟಾ ಅಂತ ಹೇಳೋರು ಕೊಟ್ಟೇ ಇಲ್ಲ. ಇದಕ್ಕೆ ಹೆಸರೇ ಕೊಟ್ಟಿಲ್ಲ. ಫಸ್ಟು ಇದು ಮಿಡ್ ಪಾಯಿಂಟ್ ಅಂತಾನೂ ಹೇಳಿಲ್ಲ. ಏನು ಮಾಡ್ತೀರಾ? ಆದರೆ ನಾನು ಹೇಳ್ತೀನಿ ಇದು ಮಿಡ್ ಪಾಯಿಂಟ್ ಅಂತ. ಹೆಂಗೆ ಹೇಳ್ತೀನಿ? ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ. ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ ಹೆಂಗೆ? ಆಲ್ರೆಡಿ ಇಟ್ ಈಸ್ ಗಿವೆನ್ ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ಎ ಬಿ. ಹಾಗಿದ್ರೆ ಈ ಪಾಯಿಂಟ್ ಖಂಡಿತ ಮಿಡ್ ಪಾಯಿಂಟ್ ಆಗಿರಬೇಕು. ಯಾವುದಕ್ಕೆ? ಡಿ ಬಿಗೆ. ಓಕೆ ಓಕೆ, ಸೊ ಹಾಗಿದ್ರೆ ನಾನು ಬರೀತೀನಿ ಇನ್ ಟ್ರಯಾಂಗಲ್ ಎ ಡಿ ಬಿ, ಇನ್ ಟ್ರಯಾಂಗಲ್ ಎ ಡಿ ಬಿ, ಡಿ ಈಸ್ ದ ಮಿಡ್ ಪಾಯಿಂಟ್. ಡಿ ಈಸ್ ದ ಮಿಡ್ ಪಾಯಿಂಟ್. ಇದೇನಿದು? ಗಿವೆನ್, ರೈಟ್? ಹೌದಾ? ಅದೇ ರೀತಿ ಇ ಈಸ್, ಇದಕ್ಕೆ ಸಾರಿ ಇ ಎಫ್ ಅದಲ್ಲ, ಇದಕ್ಕೆ ಹೆಚ್ ಅಂತ ಹೇಳಿ ಹೆಸರು ಕೊಡೋಣ. ಯಾವುದಾದ್ರೂ ಕೊಡ್ರಿ. ಓಕೆ, ಹೆಚ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಅಂತ ನಾನು ಹೇಳ್ತೀನಿ. ಹೆಚ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ. ಹೆಂಗೆ ಅಂದರೆ ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ. ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ, ಸಾರಿ ಮಿಡ್ ಪಾಯಿಂಟ್ ಥೇರಮ್. ಕರೆಕ್ಟಾ? ಓಕೆ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್ ಏನು ಹೇಳುತ್ತೆ? ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್ ನಾನು ಆಗಲೇ ಹೇಳಿದ್ನಲ್ಲ, ಯಾವುದಾದ್ರೂ ಎರಡೂ ಲೈನ್ಗಳು ಪ್ಯಾರಲಲ್ ಇದೆ ಅಂದರೆ ಇದರ ಅರ್ಥ ಏನು? ಟ್ರಯಾಂಗಲ್ ಒಳಗಡೆ ಇನ್ಸೈಡ್ ಏನಿರುತ್ತಲ್ಲ ಲೈನು, ಅದು ಮಿಡ್ ಪಾಯಿಂಟ್ಸ್ಗಳನ್ನು ಜಾಯಿನ್ ಆಗಿಯೇ ಇರುತ್ತೆ. ಆ ಲೈನ್ ಸೆಗ್ಮೆಂಟ್ ಯಾವುದಕ್ಕೆ? ಥರ್ಡ್ ಸೈಡಿಗೆ ಪ್ಯಾರಲಲ್ ಆಗಿರುತ್ತೆ. ದೇರ್ಫೋರ್ ಹೆಚ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ, ರೈಟ್? ಹೆಚ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಬಿ. ಸರಿ, ಇದು ಈ ಮೊದಲನೇ ಟ್ರಯಾಂಗಲ್ ಕಥೆ ಆಯಿತು. ಈಗ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ. ಯಾವುದು? ನಮ್ಮ ಗುರಿ ಏನು? ಎಫ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಸಿ ಬಿ ಅಂತ ತೋರಿಸ್ಬೇಕು, ಹೌದಾ? ಸೊ ಅದಕ್ಕೆ ಇನ್ನೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ ಈ ರೀತಿಯಾಗಿ. ಓಕೆ, ಇದರೊಳಗೆ ದಿಸ್ ಪಾಯಿಂಟ್ ಎಫ್ ಇಸ್ ದ ಯಾವುದದು ಪಾಯಿಂಟ್? ಎಫ್, ಅದು ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ತೋರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಅಗೇನ್ ಐ ವಿಲ್ ಕನ್ಸಿಡರ್ ಟ್ರಯಾಂಗಲ್ ಬಿ ಸಿ ಡಿ. ಇನ್ ಟ್ರಯಾಂಗಲ್ ಬಿ ಸಿ ಡಿ, ಈ ಒಂದು ಟ್ರಯಾಂಗಲ್ ಒಳಗೆ ಸಿ ಹಿಯರ್, ಈ ಒಂದು ಲೈನ್ ಸೆಗ್ಮೆಂಟು ಸಿ ಡಿಗೆ ಪ್ಯಾರಲಲ್ ಇದೆ. ಹೆಚ್ ಎಫ್ ಈಸ್ ಪ್ಯಾರಲಲ್ ಟು ಸಿ ಡಿ. ಹೌದಾ? ಹೆಂಗೆ ಹೇಳಿದೆ ನಾನು? ಬಿಕಾಸ್ ಈ ಇ ಎಫ್ ಒಳಗಡೆ ಈ ಇ ಹೆಚ್ ಮತ್ತು ಹೆಚ್ ಎಫ್ ಎರಡೂ ಬರುತ್ತೆ. ಹಾಗಿದ್ರೆ ಈ ಇ ಹೆಚ್ಚು ಎ ಬಿಗೂ ಪ್ಯಾರಲಲ್ಲು, ಹೌದಾ? ಎ ಬಿಗೆ ಅಷ್ಟೇ ಪ್ಯಾರಲಲ್. ಯಾಕೆಂದರೆ ವಿ ಆರ್ ಕನ್ಸಿಡರಿಂಗ್ ಇಟ್ ಟ್ರಯಾಂಗಲ್ ಒಳಗೆ ನೋಡಿದಾಗ ಇದು ಇ ಹೆಚ್ ಬಿ ಸಿಗೆ ಪ್ಯಾರಲಲ್. ಅದೇ ರೀತಿ ಈ ಒಂದು ಟ್ರಯಾಂಗಲ್ ಬಿ ಸಿ ಡಿ ಒಳಗೆ ಇದೇನಿದೆ ಅಲ್ಲ, ದಿಸ್ ಹೆಚ್ ಎಫ್, ದಿಸ್ ಈಸ್ ಪ್ಯಾರಲಲ್ ಟು ಸಿ ಡಿ. ಹೌದಾ? ಆಲ್ರೆಡಿ ನಮಗೇನು ಗೊತ್ತು? ಇ ಎಫ್ ಡಿ ಸಿ ಮತ್ತು ಎ ಬಿ ಎರಡಕ್ಕೂ ಪ್ಯಾರಲಲ್ ಅಂತ ಗೊತ್ತು. ಆದರೆ ವಿತ್ ರೆಸ್ಪೆಕ್ಟ್ ಟು ಟ್ರಯಾಂಗಲ್ ನಾವು ನೋಡಿದಾಗ ಈ ಹೆಚ್ಚು ಯಾವ್ದ್ರ ಪಾರ್ಟು? ಇ ಎಫ್ನ ಪಾರ್ಟ್, ಹೌದಾ? ಸೊ ಈ ಹೆಚ್ಚು ಎ ಬಿಗೆ ಪ್ಯಾರಲಲ್ ಆಗಿರುತ್ತೆ. ಇದೇ ಇ ಎಫ್ನ ಭಾಗ ಆಗಿರೋ ಹೆಚ್ ಎಫ್ ಕೂಡ ಸಿ ಡಿಗೆ ಪ್ಯಾರಲಲ್ ಆಗಿರುತ್ತೆ. ಬರೀರಿ ಅದನ್ನು. ಹೆಚ್ ಎಫ್ ಈಸ್ ಪ್ಯಾರಲಲ್ ಟು ಸಿ ಡಿ. ಕರೆಕ್ಟಾ? ಹೆಚ್ ಎಫ್ ಈಸ್ ಪ್ಯಾರಲಲ್ ಟು ಸಿ ಡಿ. ಹಾಂ,
H is the midpoint. H is the midpoint of ಯಾವುದಕ್ಕೆ? H is the midpoint of DB. ಹೌದಾ? ಇಲ್ಲಿ ಬರ್ಕೊಂಡಿವ ಆಲ್ರೆಡಿ. ಹೌದಾ? ಈಗ ನಾನು ಹೇಳ್ತೀನಿ F is the midpoint of BC. F is the midpoint of BC. ಹೆಂಗೆ? By converse of midpoint theorem. Converse of midpoint theorem. ಹೌದಾ? ಕರೆಕ್ಟ್ ಅಲ್ವಾ? Hence proved. Therefore, F is the midpoint of F is the midpoint of BC. ಓಕೆ, ಇಲ್ಲಿ ಬರೀತೀನಿ. Yes. Okay. F is the midpoint of BC. Hence proved. ಅರ್ಥ ಆಯ್ತಾ? ನಿಮಗೆ ಎಲ್ಲಿ ಯಾವುದು ಅರ್ಥ ಆಗಲ್ಲೋ ದಯವಿಟ್ಟು ಅದನ್ನು ರಿವೈಂಡ್ ಮಾಡಿ ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಫೈನ್, ಆಲ್ ರೈಟ್. ಸೊ ಈಗ ಸಿಂಪಲ್, ಇದು ತುಂಬ 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 ಸಿಂಪಲ್. ಎರಡು ಟ್ರಯಾಂಗಲ್ಗಳಿಗೆ ಏನು ಮಾಡಿದ್ವಿ? ಈ ಒಂದು ಮಿಡ್ ಪಾಯಿಂಟ್ ಥಿಯರಮ್ನ ಅಪ್ಲೈ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಒಂದಕ್ಕೊಂದು ಸೈಡ್ಸ್ಗಳು, ಟ್ರೆಪೀಸಿಯಂನ ಸೈಡ್ಸ್ಗಳು ಪ್ಯಾರಲಲ್ ಇದೆ ಅಂತ ಬರ್ಕೊಂಡ್ವಿ. ಇ ಎಫ್ ಸಿ ಡಿಗೂ ಪ್ಯಾರಲಲ್ಲು, ಎ ಬಿಗೂ ಪ್ಯಾರಲಲ್. ಹೌದಾ? ಕರೆಕ್ಟ್ ಅಲ್ವಾ? ಯಾಕೆ ಅಂದರೆ ಇ ಎಫ್ ಎ ಬಿಗೆ ಪ್ಯಾರಲಲ್ಲು, ಇ ಎ ಬಿ ಸಿ ಡಿಗೆ ಪ್ಯಾರಲಲ್ಲು. ಹಾಗಾಗಿ ಎಲ್ಲ ಒಂದಕ್ಕೊಂದು ಪ್ಯಾರಲಲ್ಲು ಅಲ್ವಾ? ಆಮ್ ಐ ರೈಟ್? ಹಾಗಾಗಿ ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್ ಅಂತಲೂ ಬರ್ಕೊಂಡಿದ್ದಾಯ್ತು. ಆಲ್ ರೈಟ್. ಸೊ ಈಗ ನಮ್ಮ ಮುಂದಿನ ಪ್ರಶ್ನೆ. In a parallelogram ABCD, E and F are the midpoints of sides AB and CD respectively. Show that the line segments AF and EC trisect the diagonal BD ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಏನು ಹೇಳ್ತಿದ್ದಾರೆ ನಮಗೆ? ವಾಟ್ ವಿ ನೀಡ್ ಟು ಡೂ, ನಾವು ಎ ಪ್ಯಾರಲೆಲೋಗ್ರಾಮ್ ABCD ಕೊಟ್ಟಾರೆ. ABCD is a parallelogram. E and F are the midpoints of side AB and CD. ABದು midpoint is E, CDದು midpoint F. Okay. Show that the line segments AF and EC trisect the diagonal BD. Okay. Show that the line segments AF and EC trisect the diagonal BD ಅಂತ ಹೇಳ್ತಿದ್ದಾರೆ. ಅಂದರೆ ಇದು DP, ಇದು PQ, ಇದು QB ಒಂದಕ್ಕೊಂದು ಈಕ್ವಲ್ ಆಗಿ ಇರುತ್ತೆ. ಅಂದರೆ ಈ ಡಿ ಬಿ ಅಥವಾ ಬಿ ಡಿ 3 ಭಾಗ ಆಗಿ ಡಿವೈಡ್ ಆಗಿದೆ ಅಂತ ಹೇಳಿ ನಾವು ಬರ್ಕೋಬೇಕು. ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆ, ಸೊ ಟು ಪ್ರೂವ್ ಏನು? ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ. ಹೌದಾ? ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ. ಫೈನ್, ಆಲ್ ರೈಟ್. ಸೊ ಈಗ ಮೊದಲು ಎಲ್ಲಿಂದ ಹೋಗಬೇಕು, ಏನನ್ನ ಬರ್ಕೋಬೇಕು ಅಂದರೆ ನೋಡಿ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಓಕೆ, ಅದನ್ನು ಬರೆಯೋಣ. ಯಾಕೆಂದರೆ ಎ ಬಿ ಸಿ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಹೌದಾ? ದೇರ್ ಫಾರ್, ಯಾಕೆಂದರೆ ಎ ಬಿ ಸಿ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಹಾಗೆ ಎ ಬಿ ವಿಲ್ ಬಿ ಈಕ್ವಲ್ ಟು ಸಿ ಡಿ. ರೈಟ್? ಸೊ ದಿಸ್ ಈಸ್ ಗಿವೆನ್, ಒಂದು ರೀತಿ ಗಿವೆನ್ ಪಾರ್ಟ್. ಯಾಕೆ ಎ ಬಿ ಸಿ ಡಿ ಪ್ಯಾರಲೆಲೋಗ್ರಾಮ್ ಅಂದರೆ ಎ ಬಿ ನಮಗೆ ಗೊತ್ತಿದೆ, ಪ್ಯಾರಲೆಲೋಗ್ರಾಮ್ ಒಳಗೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಹೌದಾ? ಸೊ ದೇರ್ ಫಾರ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂದರೆ ಎ ಬಿ ಇಸ್ ಆಲ್ಸೋ ಈಕ್ವಲ್ ಟು ಸಿ ಡಿ. ಓಕೆ, ಸರಿ. ಈಗ ಎ ಬಿ ಮತ್ತು ಸಿ ಡಿಗಳ ಅರ್ಧ ಭಾಗ ಏನಾಗುತ್ತೆ? ಅವು ಈಕ್ವಲ್ ಮತ್ತು ಪ್ಯಾರಲಲ್ ಇರುತ್ತೆ. ಹೌದಾ? ಸೊ ಹಾಫ್ ಆಫ್ ಎ ಬಿ is parallel to half of CD. ಹಾಗೆ half of AB will be equal to half of CD. ಕರೆಕ್ಟಾ? ರೈಟ್? ಎಸ್. ವಾಟ್ ಈಸ್ ಹಾಫ್ ಆಫ್ ಎ ಬಿ? ಹಾಫ್ ಆಫ್ ಎ ಬಿ ನೋಡಿ, ಎ ಇನೂ ಬರುತ್ತೆ, ಇ ಬಿನೂ ಬರುತ್ತೆ. ಎ ಇ ಆ್ಯಂಡ್ ಇ ಬಿ ಎರಡೂ ಬರುತ್ತೆ. ಹೌದಾ? ಸೊ ಈಗ ನನಗೆ ಬೇಕಾಗಿರೋದು ಎ ಇ.
ಎ ಇ ಬರ್ಕೊಂಡೆ. ಓಕೆ, ದಿಸ್ ಇಸ್ ಎ ಈಸ್ ಪ್ಯಾರಲಲ್ ಟು ಹಾಫ್ ಆಫ್ ಸಿ ಡಿ. ಡಿ ಎಫ್ ಬರುತ್ತೆ, ಎಫ್ ಸಿ ಬರುತ್ತೆ, ಆದರೆ ನಾನು ಎಫ್ ಸಿ ತಗೊಂತೀನಿ. ಯಾಕೆ ಹಂಗೆ ತಗೊಂತಿದ್ದೀನಿ ಹೇಳ್ತೀನಿ. ಹಾಫ್ ಆಫ್ ಎ ಬಿ ಏನಾಗುತ್ತೆ, ಅಗೇನ್ ಎ ಇ ಆಗುತ್ತೆ. ಸೊ ಎ ಇ ಈಸ್ ಈಕ್ವಲ್ ಟು ಎಫ್ ಸಿ ಅಂತ ಬರ್ಕೊಳ್ರಿ. ಓಕೆ, ಈಗ ನೋಡಿ ಏನಾಯ್ತು, ಈ ಎ ಇ ಮತ್ತೆ ಎಫ್ ಸಿ ಅಪೋಸಿಟ್ ಸೈಡ್ಸ್ಗಳು, ಹೌದಾ, ಅಪೋಸಿಟ್ ಸೈಡ್ಸ್ಗಳು ಪ್ಯಾರಲಲ್ ಹಾಗೆ ಈಕ್ವಲ್ ಆಯಿತು. ದೇರ್ಫೋರ್ ಎ ಇ ಸಿ ಎಫ್ ಇಸ್ ಅ ಪ್ಯಾರಲಲೋಗ್ರಾಮ್. ಹೌದಾ, ದೇರ್ಫೋರ್ ಎ ಇ ಸಿ ಎಫ್ ಈಸ್ ಎ ಪ್ಯಾರಲಲೋಗ್ರಾಮ್. ಈಸ್ ಎ ಪ್ಯಾರಲಲೋಗ್ರಾಮ್. ಓಕೆ, ಫೈನ್. ಎ ಇ ಸಿ ಎಫ್ ಈಸ್ ಎ ಪ್ಯಾರಲಲೋಗ್ರಾಮ್. ಅರ್ಥ ಆಯ್ತಾ ಹೆಂಗೆ ಏನು ಅಂತ? ನಾನು ಏನು ಮಾಡಿದೆ, ಎ ಬಿ ಸಿ ಡಿ ಪ್ಯಾರಲಲೋಗ್ರಾಮ್ ಅಂತ ಕೊಟ್ಟಿದ್ರಲ್ಲ, ಅದರ ಸಹಾಯದಿಂದ ನಾನು ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಬರ್ಕೊಂಡೆ, ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ಬರ್ಕೊಂಡೆ. ಹಾಗೆ ಹಾಫ್ ಆಫ್ ಎ ಬಿ, ಹಾಫ್ ಆಫ್ ಸಿ ಡಿಗಳು ಕೂಡ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಇರುತ್ತೆ. ಸೊ ಹಾಫ್ ಆಫ್ ಎ ಬಿ ಅಂದರೆ ಎ ಇ, ಹಾಫ್ ಆಫ್ ಸಿ ಡಿ ಅಂದರೆ ಎಫ್ ಸಿ. ಒಂದಕ್ಕೊಂದು ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಇರೋದ್ರಿಂದ ಎ ಇ ಎಫ್ ಸಿ ಇಸ್ ಎ ಪ್ಯಾರಲಲೋಗ್ರಾಮ್. ಹೆಂಗೆ ಅಂದರೆ ಇಲ್ಲಿ ರೀಸನ್ನು ಬರೆಯೋಣ. Since a pair of opposite sides are equal and parallel. Okay, ಡನ್. ಎಸ್, ಈಗ ಮುಂದೆ ನಾವೇನನ್ನ ಪ್ರೂವ್ ಮಾಡಬೇಕು, ಇವು ಮೂರು ಈಕ್ವಲ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ನಾನೇನು ಮಾಡ್ತೀನಿ, ಈಗ ಇಲ್ಲಿ ತನಕ ಆಯ್ತಲ್ಲ, ಕೊಟ್ಟಿದ್ದನ್ನು ಯೂಸ್ ಮಾಡಿಕೊಂಡು ನಾವು ಎ ಇ ಎಫ್ ಸಿ ಕೂಡ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಅಂತ ಬರ್ಕೊಂಡ್ವಿ. ಓಕೆ, ಸರಿ ಆಯಿತು. ಈಗ ನಾನು ಟ್ರಯಾಂಗಲ್ಗಳನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಯಾವ ಟ್ರಯಾಂಗಲ್ಲು? ಈ ಒಂದು ಟ್ರಯಾಂಗಲ್ ಫಸ್ಟ್. ಯಾವುದು? ಟ್ರಯಾಂಗಲ್ ಎ ಬಿ ಪಿ. ಯಾವುದು? ಟ್ರಯಾಂಗಲ್ ಎ ಬಿ ಪಿ ಬರ್ಕೊಳ್ರಿ. ಈ ಟ್ರಯಾಂಗಲ್ ತೊಗೊಂಡು ಏನು ಮಾಡೋದು ಅಂದರೆ ನಿಮಗೆ ಇವಾಗ ಗೊತ್ತಾಗ್ತದೆ. ಇನ್ ಟ್ರಯಾಂಗಲ್ ಎ ಬಿ ಪಿ, ಹೌದಾ, ಇನ್ ಟ್ರಯಾಂಗಲ್ ಎ ಬಿ ಪಿ ಒಳಗೆ ನೋಡಿ, ದಿಸ್ ಪಿ, ಹೌದಾ, ದಿಸ್ ಕ್ಯೂ ಈಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಬಿ. ಹೌದಾ, ಕ್ಯೂ ಈಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಬಿ. ಆಮ್ ಐ ರೈಟ್? ಸೊ ಪಿ ಕ್ಯೂ ಮತ್ತೆ ಕ್ಯೂ ಬಿ, ಹಾಗೆ ಎ ಇ ಮತ್ತೆ ಇ ಬಿ ಏನಿರುತ್ತೆ, ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಯಾಕೆ ಅಂದರೆ ದಿಸ್ ಕ್ಯೂ ಅಂಡ್ ಇ ಆರ್ ಏನು, ದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಪಿ. ಹೌದಾ, ಮಿಡ್ ಪಾಯಿಂಟ್ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡ್ಬೋದಾ? ಸೊ ದೇರ್ ಫೋರ್ ಐ ಶಾಲ್ ರೈಟ್ ಏನಂತ, ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ ದೀಸ್ ಟೂ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್. ಹಾಗೆ ನಾನು ಹೇಳ್ತೀನಿ, ಇ ಕ್ಯೂ ಈಸ್ ಪ್ಯಾರಲಲ್ ಟು ಎ ಪಿ. ಇ ಕ್ಯೂ ಈಸ್ ಪ್ಯಾರಲಲ್ ಟು ಎ ಪಿ. ಕರೆಕ್ಟಾ? ಆಮ್ ಐ ರೈಟ್? ಹೌದಾ, ಈ ಒಂದು ಟ್ರಯಾಂಗಲ್ ಒಳಗೆ ಕ್ಯೂ ಮತ್ತು ಇ ಮಿಡ್ ಪಾಯಿಂಟ್ಸ್ಗಳು, ಇದು ಈ ಒಂದು ಲೈನ್ ಕ್ಯೂ ಇ ಎ ಪಿಗೆ ಪ್ಯಾರಲಲ್ ಇರುತ್ತೆ. ಹೌದಾ, ಕ್ಯೂ ಇ ಎ ಪಿಗೆ ಪ್ಯಾರಲಲ್ ಇರುತ್ತೆ. ದೇರ್ ಫೋರ್ ಈಗ ನಾನು ಏನು ಬರೀತೀನಿ ನೋಡಿ ಎಲ್ಲರೂ, ನಾನು ಈ ಒಂದು ಕ್ಯೂ ಇ ಹಾಫ್ ಆಫ್ ಎ ಪಿ ಅಂತ ಬರೆಯಲ್ಲ, ಬದಲಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ ಅಂತ ಬರೀತೀನಿ. ಏನು? ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ. ನಮಗೆ ಬೇಕಾಗಿರೋದು ಇದು ಇವಾಗ. ಹೌದಾ, ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ. ಯಾಕೆ? ಕ್ಯೂ ಇಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಬಿ ಅಲ್ವಾ? ಸೊ ಹಾಗಿದ್ರೆ ಎರಡು ಈಕ್ವಲ್ ಭಾಗ ಆಗಿ ಇರುತ್ತೆ. ನಾವು ಟ್ರೈಸೆಕ್ಷನ್ ತೋರಿಸ್ಬೇಕು, ಡಿ ಪಿ ಪಿ ಕ್ಯೂ ಕ್ಯೂ ಬಿ ಈಕ್ವಲ್ ಅಂತ. ಅದಕ್ಕೆ ಏನು ಬೇಕೋ ಅವುಗಳನ್ನು ತಗೋಬೇಕು. ಸೊ ಪಿ ಕ್ಯೂ ಮತ್ತು ಕ್ಯೂ ಬಿ ಒಂದಕ್ಕೊಂದು ಈಕ್ವಲ್ ಬರ್ಕೊಳ್ರಿ. ಈಗ ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಇನ್ನೊಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡೋಣ. ಯಾವುದದು ಟ್ರಯಾಂಗಲ್ ಅಂದರೆ, ದಟ್ ಈಸ್ ದಿಸ್ ಟ್ರಯಾಂಗಲ್. ಹೌದಾ, ಏನದು ಟ್ರಯಾಂಗಲ್? ಸೊ ಡಿ ಕ್ಯೂ ಸಿ ಏನು,
ಟ್ರಯಾಂಗಲ್ ಡಿ ಕ್ಯೂ ಅಂಡ್ ಸಿ. ಈ ಒಂದು ಟ್ರಯಾಂಗಲ್ ಡಿ ಕ್ಯೂ ಸಿ ಯಲ್ಲಿ ಸಿ ಹಿಯರ್ ಪಾಯಿಂಟ್ ಪಿ ಅಂಡ್ ಪಾಯಿಂಟ್ ಎಫ್ ಏನು ಒಂದಕ್ಕೊಂದು ಮಿಡ್ ಪಾಯಿಂಟ್ ಅವೆರಡು ಜಾಯಿನ್ ಆಗಿದೆ. ಹೌದಾ? ಆಮ್ ಐ ರೈಟ್? ಎಸ್. ಸೊ ಪಿ ಮತ್ತೆ ಎಫ್, ಹೌದಾ? ಅಂದ್ರೆ ಐ ಮೀನ್ ನಾನೇನು ಹೇಳ್ತಿದ್ದೀನಿ, ದಿಸ್ ಮಿಡ್ ಪಾಯಿಂಟ್ ಇ ಈಸ್ ಆಲ್ರೆಡಿ ಗಿವೆನ್. ಹೌದಾ? ಹಾಗೆ ಮಿಡ್ ಪಾಯಿಂಟ್ ಎಫ್ ಆಲ್ರೆಡಿ ಗಿವೆನ್. ಆದರೆ ಕ್ಯೂ ಮತ್ತೆ ಪಿ ಗಳನ್ನ ನಾನು ಮಿಡ್ ಪಾಯಿಂಟ್ ಅಂತ ಅವಾಗಿಂದ ಹೇಳ್ತಿದ್ದೀನಿ. ಹೆಂಗೆ ಹೇಳಿದೆ ಹಾಗಿದ್ರೆ? ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ. ಅರ್ಥ ಆಗ್ತಿದೆನಾ? ಇವ್ರು ಕೊಟ್ಟೇ ಇಲ್ಲ, ಇವ್ರು ಅವಾಗ್ಲಿಂದ ಕ್ಯೂ ಪಿ ಎರಡೂ ಮಿಡ್ ಪಾಯಿಂಟ್ ಅಂತ ಹೇಳ್ತಾನೆ ಇದಾರಲ್ಲ ಅಂತಂದ್ರೆ ಮಿಡ್ ಪಾಯಿಂಟ್ ಥೇರಮ್ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್. ಓಕೆ, ಸೊ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್. ಅದರ ಆಧಾರದ ಮೇಲೆ ನಾನು ಹೇಳ್ತೀನಿ ಏನು, ವಾಟ್ ಈಸ್ ದ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್? ಎರಡು ಲೈನ್ಗಳು ಪ್ಯಾರಲಲ್ ಇದೆ ಅಂದ್ರೆ ಟ್ರಯಾಂಗಲ್ ಒಳಗಡೆ ಇರ್ತಕ್ಕಂಥ ಸೈಡ್ಗಳು, ಅಂದ್ರೆ ಒಂದು ಸೈಡ್ ಏನು ಫಾರ್ಮ್ ಆಗಿರುತ್ತಲ್ಲ ಅದು ಯಾವುದರಿಂದ ಆಗಿರುತ್ತೆ? ಮಿಡ್ ಪಾಯಿಂಟ್ಸ್ಗಳು ಜಾಯಿನ್ ಆಗಿ ಆಗಿರುತ್ತೆ. ದೇರ್ ಫಾರ್ ಆಟೋಮೆಟಿಕಲಿ ಕ್ಯೂ ಶುಡ್ ಬಿ ಎ ಮಿಡ್ ಪಾಯಿಂಟ್ ಆಫ್ ದಿಸ್ ಪಿ ಬಿ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಎಫ್ ಕೊಟ್ಟರೆ ಮಿಡ್ ಪಾಯಿಂಟ್ ಅಂತ ಹೇಳಿ ಎಫ್ ಕೊಟ್ಬಿಟ್ಟಾರೆ. ಆದರೆ ಪಿ ಹೇಗಾಯ್ತು? ಯಾಕೆಂದ್ರೆ ಎಫ್ ಪಿ ಈಸ್ ಪ್ಯಾರಲಲ್ ಟು ಸಿ ಕ್ಯೂ. ಇದು ಹೆಂಗೆ ಗೊತ್ತಾಯ್ತು? ಬಿಕಾಸ್ ಎ ಇ ಸಿ ಎಫ್ ಇಸ್ ಅ ಪ್ಯಾರಲೆಲೋಗ್ರಾಮ್. ಹಾಗ ಗೊತ್ತಾಯ್ತು. ಹೌದಾ? ಪ್ಯಾರಲೆಲೋಗ್ರಾಮ್ ಒಳಗೆ ಇ ಎ ಎಫ್ ಇ ಇ ಸಿ ಏನಿರುತ್ತೆ? ಪ್ಯಾರಲೆಲ್ ಇರುತ್ತೆ. ಆ ಪ್ಯಾರಲೆಲ್ ಸೈಡ್ಗಳ ಭಾಗ ಆಗಿರುವಂಥ ಪಿ ಎಫ್ ಮತ್ತೆ ಕ್ಯೂ ಸಿ ಕೂಡ ಪ್ಯಾರಲೆಲ್ ಇರಬೇಕು. ಅವೆರಡು ಪ್ಯಾರಲೆಲ್ ಇದೆ ಅಂದ್ರೆ ಇಲ್ಲಿ ಈ ಒಂದು ಟ್ರಯಾಂಗಲ್ ಒಳಗೆ ಇರ್ತಕ್ಕಂಥ ಈ ಲೈನ್ ಏನಿದೆ ಅಲ್ಲ ಅದು ಹೇಗೆ ಜಾಯಿನ್ ಆಗಿರುತ್ತೆ? ಮಿಡ್ ಪಾಯಿಂಟ್ಸ್ ಇಂದ ಜಾಯಿನ್ ಆಗಿರುತ್ತೆ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್. ದೇರ್ ಫೋರ್ ಹಾಗಿದ್ರೆ ಈಗ ನಾನು ಏನು ಹೇಳ್ಬೋದು? ಐ ಶಲ್ ಸೇ ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಯಾಕೆ? ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಕ್ಯೂ ಅಲ್ಲ, ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಕ್ಯೂ. ಸೊ ಇಲ್ಲಿ ಬರೆಯೋಣ, ಇನ್ ಟ್ರಯಾಂಗಲ್ ಯಾವುದು? ಇನ್ ಟ್ರಯಾಂಗಲ್ ಯಾವುದು? ಡಿ ಕ್ಯೂ ಸಿ. ಇನ್ ಟ್ರಯಾಂಗಲ್ ಡಿ ಕ್ಯೂ ಸಿ ಒಳಗೆ ಏನು? ಪಿ ಎಫ್ ಇಸ್ ಪ್ಯಾರಲೆಲ್ ಟು ಕ್ಯೂ ಸಿ. ಪಿ ಎಫ್ ಇಸ್ ಪ್ಯಾರಲೆಲ್ ಟು ಕ್ಯೂ ಸಿ. ಫೈನ್, ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ನಾನೀಗ ಹೇಳಬಹುದು ಈ ಪಿ ಮತ್ತೆ ಎಫ್ ಪ್ಯಾರಲೆಲ್ ಇದೆ ಅಂದ್ರೆ ಪಿ ಎಫ್ ಕ್ಯೂ ಸಿಗ್ ಪ್ಯಾರಲೆಲ್ ಅಂದ್ರೆ ಮಿಡ್ ಪಾಯಿಂಟ್ ಥೇರಮ್. ಅದೇ ರೀತಿ ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಥೇರಮ್ ಐ ಶಲ್ ಸೇ ಪಾಯಿಂಟ್ ಪಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಕ್ಯೂ. ಹಾಗಾಗಿ ಡಿ ಪಿ ವಿಲ್ ಬಿ ಈಕ್ವಲ್ ಟು ಪಿ ಕ್ಯೂ. ಡಿ ಪಿ ವಿಲ್ ಬಿ ಈಕ್ವಲ್ ಟು ಪಿ ಕ್ಯೂ. ಅರ್ಥ ಆಗ್ತಿದಾ? ಕನ್ಫ್ಯೂಸ್ ಆಗಬೇಡ್ರಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ರಿ. ಓಕೆ, ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್ ಇಂದ ಕ್ಯೂ ಮತ್ತೆ ಪಿಗಳು ಈ ಟ್ರಯಾಂಗಲ್ ಒಳಗೆ ಪಾಯಿಂಟ್ ಕ್ಯೂ, ಈ ಟ್ರಯಾಂಗಲ್ ಒಳಗೆ ಪಾಯಿಂಟ್ ಪಿ ಮಿಡ್ ಪಾಯಿಂಟ್ ಆಗುತ್ತೆ. ಓಕೆ, ಬಟ್ ಎಫ್ ಮತ್ತೆ ಇ ಆಲ್ರೆಡಿ ಕೊಟ್ಬಿಟ್ಟಾರೆ ಮಿಡ್ ಪಾಯಿಂಟ್ ಅಂತ. ಓಕೆ, ಫೈನ್. ಈಗೇನು ಮಾಡ್ಬೇಕು ನಾವು? ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಯಿತು, ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ ಆಯಿತು. ನಾವೇನೇನು ಪ್ರೂವ್ ಮಾಡಬೇಕಾಗಿತ್ತು? ಡಿ ಪಿ ಪಿ ಕ್ಯೂ ಕ್ಯೂ ಬಿ. ಹೌದಾ? ಇಲ್ಲಿ ನೋಡಿ, ಪಿ ಕ್ಯೂ ಸಿನ್ಸ್ ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ, ಅದೇ ಪಿ ಕ್ಯೂ ಡಿ ಪಿಗೆ ಈಕ್ವಲ್. ಅದೇ ಪಿ ಕ್ಯೂ ಡಿ ಪಿಗೆ ಈಕ್ವಲ್. ಸೊ ಒಂದಕ್ಕೊಂದು ಈಕ್ವಲ್ ಆಯಿತು. ನಮಗೇನು ಕೇಳಿದ್ರು? ಇದನ್ನೇ ಕೇಳಿದ್ರು. ಹೆನ್ಸ್ ಪ್ರೂವ್ಡ್. ಬರೀರಿ ಇಲ್ಲಿ, ಹೆನ್ಸ್ ಪ್ರೂವ್ಡ್. ಓಕೆ, ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ? ಕ್ಲಿಯರ್? ಒಂದಕ್ಕೊಂದು ನಾವೇನು ಮಾಡಿದ್ವಿ? ಈ ಒಂದು ಮಿಡ್ ಪಾಯಿಂಟ್ ಥೇರಮ್ನ ಯೂಸ್ ಮಾಡಿ ಪ್ಯಾರಲೆಲ್ ಅಂತ ಬರ್ಕೊಂಡ್ವಿ. ಅಷ್ಟೇ ಅಲ್ಲದೆ ನಾವು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ, ದಿಸ್ ಇಸ್ ಬೈ ಮಿಡ್ ಪಾಯಿಂಟ್ ಥೇರಮ್. ಬೈ ಮಿಡ್ ಪಾಯಿಂಟ್ ಥೇರಮ್. ಕ್ಲಿಯರ್? ಓಕೆ, ಇದು ಕೂಡ ಅಷ್ಟೇ, ಬೈ ಮಿಡ್ ಪಾಯಿಂಟ್ ಥೇರಮ್. ಕ್ಲಿಯರ್? ಓಕೆ, ಫೈನ್. ಸೊ ಎರಡೂ ಮಿಡ್ ಪಾಯಿಂಟ್ ಥೇರಮ್ ಇಂದ ಬಂದಿರೋದ್ರಿಂದ ಪಾಯಿಂಟ್ಸ್ಗಳು ಒಂದಕ್ಕೊಂದು ಈಕ್ವಲ್ ಇರೋದ್ರಿಂದ ನಾನು ಒಂದಕ್ಕೊಂದು ಈಕ್ವಲ್ ಅಂತ ಹೇಳಿ ಬರೆದೆ. ಕ್ಲಿಯರ್? ಓಕೆ, ಫೈನ್. ಈಗ
ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಸೊ ಈಗ ನಮ್ಮ ನೆಕ್ಸ್ಟ್ ಕ್ವಶನ್. ABC is a triangle right angled at C. A line through the midpoint M of hypotenuse AB and parallel to BC intersects AC at D. Show that D is the midpoint of AC, MD is perpendicular to AC, ಹಾಗೆ CM is equal to MA is equal to half of AB. ಓಕೆ ಫೈನ್. ಸೊ ABC ಇಲ್ಲಿ ಬರ್ಕೊಳ್ಳಿ. This is A. BC is a triangle right angled at C. So this is ABC triangle right angled at C andre this is 90 degree. Okay. So ಈಗ a line through the midpoint M of hypotenuse. This is M. M ಏನಂತೆ midpoint ಅಂತೆ. ಯಾವ್ದ್ರದ್ದು? ಸೈಡ್ ಎ ಬಿದು. ಹೌದಾ? ಸೊ ಇಲ್ಲಿ ಪಾಯಿಂಟ್ ಎಮ್ ಇಂದ ಒಂದು ಲೈನ್ ಬರುತ್ತೆ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಹೌದಾ? ಪರ್ಪೆಂಡಿಕ್ಯುಲರ್ ಟು ಎ ಸಿ. ಲೈನ್ ಯಾವುದದು? ಎಮ್ ಡಿ. ಯಾವುದದು ಲೈನು? ಎಮ್ ಡಿ. ಅರ್ಥ ಆಯ್ತಾ? ಓಕೆ ಫೈನ್. ಸೊ ಎಮ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಇರುತ್ತೆ ಹಾಗಿದ್ರೆ. ಹೌದಾ? ಇನ್ ಟ್ರಯಾಂಗಲ್ ಎ ಬಿ ಸಿ ನಾನು ಬರಿತೀನಿ ಹಾಗಿದ್ರೆ. ಫಸ್ಟ್ ಒನ್ ಇನ್ ಟ್ರಯಾಂಗಲ್ ABC. ಇನ್ ಟ್ರಯಾಂಗಲ್ ABC ಯಲ್ಲಿ MD ಈಸ್ ಪ್ಯಾರಲಲ್ ಟು BC. MD ಈಸ್ ಪ್ಯಾರಲಲ್ ಟು BC. ಹೆಂಗೆ ಹೇಳಿದೆ? ಹೌ ಐ ಸೆಡ್? ಬಿಕಾಸ್ ದೇ ಹ್ಯಾವ್ ಗಿವೆನ್. ಹೌದಾ? ಕರೆಕ್ಟ್ ಅಲ್ವಾ? ಆಲ್ ರೈಟ್. ಸೊ ಹಾಗಿದ್ರೆ MD BCಗೆ ಪ್ಯಾರಲಲ್ ಇದೆ ಅಂದರೆ ಇದರ ಅರ್ಥ ಏನು? ಹೌ ಇಟ್ ಈಸ್ ಪಾಸಿಬಲ್? ಮಿಡ್ ಪಾಯಿಂಟ್ ಥೇರಮ್ ಅಪ್ಲೈ ಮಾಡಿದಾಗ ಬರುವಂಥದ್ದು. ಮಿಡ್ ಪಾಯಿಂಟ್ ಥೇರಮ್ ಅಪ್ಲೈ ಮಾಡಬೇಕು ಅಂದರೆ ಎಮ್ ಮತ್ತು ಡಿಗಳು ಖಂಡಿತವಾಗ್ಲೂ ಮಿಡ್ ಪಾಯಿಂಟ್ಸ್ ಆಗಿರಬೇಕು. ಎಮ್ ಅಂತೂ ಮಿಡ್ ಪಾಯಿಂಟ್ ಅಂತ ಕೊಟ್ಟಾರೆ, ಆದರೆ ಡಿ ಮಿಡ್ ಪಾಯಿಂಟ್ ಆಗಿರುತ್ತೆ ಇದರ ಅರ್ಥ. ಓಕೆ ಫೈನ್. ಸೊ ಇಲ್ಲಿ ಬರಿತೀನಿ ಎಮ್ ಡಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ. ಇದೇನಿದು? ಬೈ ಮಿಡ್ ಪಾಯಿಂಟ್ ಥೇರಮ್. ಬೈ ಮಿಡ್ ಪಾಯಿಂಟ್ ಥೇರಮ್. ಹೌದಾ? ಬೈ ಮಿಡ್ ಪಾಯಿಂಟ್ ಥೇರಮ್. ಸೊ ಈಗ ನಾನು ಹೇಳ್ತೀನಿ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ. ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಹೆಂಗೆ? ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ. ಬೈ ಕನ್ವರ್ಸ್ ಆಫ್ ಯಾವುದು? ಮಿಡ್ ಪಾಯಿಂಟ್ ಥೇರಮ್. ಮಿಡ್ ಪಾಯಿಂಟ್ ಥೇರಮ್. ಫೈನ್. ಓಕೆ ದಿಸ್ ಈಸ್ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥೇರಮ್. ಸೊ ಹಾಗಾಗಿ ನಾನು ಹೇಳ್ತೀನಿ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಾ? ಸೊ ಈ ಎರಡೂ ಲೈನ್ಗಳು ಪ್ಯಾರಲಲ್ ಇದೆ ಅಂದರೆ ಇದರ ಅರ್ಥ ಏನು? ಅಲ್ಲಿ ಮಿಡ್ ಪಾಯಿಂಟ್ ಥೇರಮ್ ಅಪ್ಲೈ ಆಗ್ತಿದೆ ಅಂತ. ಹೌದಾ? ಆಮ್ ಐ ರೈಟ್? ಹೌದು. ಸೊ ಈ ಎರಡೂ ಲೈನ್ಗಳು ಪ್ಯಾರಲಲ್ ಇದೆ ಅಂದರೆ ಮಿಡ್ ಪಾಯಿಂಟ್ ಥೇರಮ್ ಅಪ್ಲೈ ಯಾವಾಗ ಆಗುತ್ತೆ? ಟ್ರಯಾಂಗಲ್ ಒಳಗಡೆ ಇರ್ತಕ್ಕಂಥ ಈ ಒಂದು ಪಾಯಿಂಟ್ಸ್ಗಳೇನಿದೆ ಅಲ್ಲ, ಇದರಿಂದ ಜಾಯಿನ್ ಆಗಿರ್ತಕ್ಕಂಥ ಲೈನ್ ಏನಿದೆ ಅಲ್ಲ, ಅದು ಮಿಡ್ ಪಾಯಿಂಟ್ಸ್ಗಳನ್ನು ಜಾಯಿನ್ ಆಗಿರ್ತಕ್ಕಂಥ ಲೈನೇ ಆಗಿರುತ್ತೆ. ಹಾಗಿದ್ರೆ ಇದರ ಅರ್ಥ ಏನಾಯಿತು? ಎ ಸಿ ಮಧ್ಯೆ ಇರ್ತಕ್ಕಂಥ ಪಾಯಿಂಟ್ ಡಿ ಏನಾಯಿತು? ಮಿಡ್ ಪಾಯಿಂಟ್ ಆಯಿತು. ಅದನ್ನೇ ನಾನು ಇಲ್ಲಿ ಬರೆದೆ. ಹೌದಾ? ರೈಟ್. ಓಕೆ ಫೈನ್. ಸೊ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಆಲ್ ರೈಟ್. ಈಗ ಮೊದಲನೇದು ಮುಗೀತು. ಎಮ್ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಎಮ್ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅನ್ನೋದನ್ನ ನಾವಿವಾಗ ಪ್ರೂವ್ ಮಾಡಬೇಕು. ಓಕೆ ಫೈನ್. ಇದು 90 ಡಿಗ್ರಿ ಅಂತ ಹೇಳಿ ಹೆಂಗೆ ಪ್ರೂವ್ ಮಾಡೋದು? ಹೆಂಗೆ ಪ್ರೂವ್ ಮಾಡ್ತೀರಾ ನೋಡಿ. ಎಮ್ ಡಿ ಸಿ ಬಿ ಏನು? ಪ್ಯಾರಲಲ್ ಲೈನ್ಸ್. ಹೌದಾ? ಪ್ಯಾರಲಲ್ ಲೈನ್ಸ್. ಇಲ್ಲೊಂದು ಸ್ಟ್ರೇಟ್ ಲೈನ್. ಈಗ ನೋಡಿ, ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ ಆಲ್ಸೋ ಗೊತ್ತಿಲ್ಲ ಅದೇನು ಅಂತ. 90 ಡಿಗ್ರಿ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಫ್ ದಿಸ್ ಈಸ್ ಟ್ರಾನ್ಸ್ವರ್ಸಲ್, ದೀಸ್ ಟು ಆರ್ ಪ್ಯಾರಲಲ್ ಲೈನ್ಸ್. ಇವೆರಡು ಏನಾಯಿತು?
ಇವೆರಡು ಏನಾಯಿತು? ಕೋ ಇಂಟೀರಿಯರ್ ಆ್ಯಂಗಲ್ಸ್. ನಮಗೆ ಗೊತ್ತು ಸಮ್ ಆಫ್ ದ ಆ್ಯಂಗಲ್ಸ್, ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟ್ರಿ. ಹೌದಾ? ಆಮ್ ಐ ರೈಟ್? ಎಸ್, ಐ ಆಮ್ ರೈಟ್. ಹೌದಾ? ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನಾನು ಹೇಳ್ತೀನಿ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೆಕೆಂಡ್ ಒನ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಹೆಂಗೆ ಅಂದರೆ ಎಮ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಆ್ಯಂಡ್ ಎ ಸಿ ಈಸ್ ದ ಟ್ರಾನ್ಸ್ವರ್ಸಲ್. ಎ ಸಿ ಈಸ್ ದ ಟ್ರಾನ್ಸ್ವರ್ಸಲ್. ಹೌದಾ? ಓಕೆ, ಆ್ಯಂಡ್ ಐ ಶಲ್ ಸೇ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ. ಹೌದಾ? ಕೋ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ same side of the transversal ಏನಿರುತ್ತೆ? ಆರ್ ಸಪ್ಲಿಮೆಂಟ್ರಿ. ಹೌದಾ? ಸಪ್ಲಿಮೆಂಟ್ರಿ. ದಟ್ ಈಸ್ ಆ್ಯಂಗಲ್ ಡಿ ಪ್ಲಸ್ ಇದು ಆ್ಯಂಗಲ್ ಸಿ ಅಲ್ಲ, ನಾನು ಆ್ಯಂಗಲ್ ಎ ಅಂತ ಬರ್ತೀನಿ. ಸಾರಿ, ದಿಸ್ ಈಸ್ ಆ್ಯಂಗಲ್ ಸಿ. ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಎರಡು 90 ಡಿಗ್ರಿ ಇದ್ದಾಗ ಮಾತ್ರ ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಕರೆಕ್ಟ್ ಅಲ್ವಾ? ರೈಟ್. ದೇರ್ಫೋರ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 90 ಡಿಗ್ರಿ. So MD is perpendicular to AC. Therefore, MD is perpendicular to AC. Clear? ಈಗ ನಮ್ಮ ಮೂರನೇ ಪಾರ್ಟ್ ಏನಿದೆ ಪ್ರಶ್ನೆಯಲ್ಲಿ? CM is equal to MA is equal to half of AB. ಹೌದಾ? CM is equal to MA is equal to half of AB. First of all, M is the midpoint ಅನ್ನೋದನ್ನು ಆಲ್ರೆಡಿ ಕೊಟ್ಟಾರೆ. M ಏನು? ಮಿಡ್ ಪಾಯಿಂಟ್ ಆಫ್ ಎ ಬಿ. ಇದರ ಅರ್ಥ ಏನು? ಎ ಎಮ್ ಇಸ್ ಈಕ್ವಲ್ ಟು ಎಮ್ ಬಿ, ಹಾಗೆ ಎ ಎಮ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ. ಎ ಎಮ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ. ಬರೀರಿ ಅದನ್ನ. ಸಿನ್ಸ್ ಎಮ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ, M is the midpoint of AB, therefore AM is equal to MB, ಹಾಗೆ AM is equal to half of AB. ಹೌದಾ? AM is equal to half of AB. ಈಗ ಉಳಿದಿರೋದೇನು? ಈ AM is equal to half of AB CM ಗೆ ಈಕ್ವಲ್ ಅಂತ ತೋರಿಸ್ಬೇಕು. ಹೆಂಗೆ ತೋರಿಸ್ತೀರಿ? CM ಇಲ್ಲದೆ ದಿಸ್ ಇಸ್ CM. ಹೌದಾ? ನಾನೇನು ಮಾಡ್ತೀನಿ? ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಈ ಟ್ರಯಾಂಗಲ್ ಒಳಗೆ ಎರಡು ಟ್ರಯಾಂಗಲ್ಸ್ಗಳನ್ನು ಕನ್ಸಿಡರ್ ಮಾಡೋಣ. ಯಾವುದು? ಇನ್ ಟ್ರಯಾಂಗಲ್ ADM ಅಂಡ್ ಟ್ರಯಾಂಗಲ್ DMC. ಇನ್ ಟ್ರಯಾಂಗಲ್ ADM ಅಂಡ್ ಟ್ರಯಾಂಗಲ್ DMC. ಹೌದಾ? DM is equal to DM ಏನು? ಕಾಮನ್. ಹೌದಾ? ಹಾಗೆ ಇನ್ನೇನು ಕೊಟ್ಟಾರೆ? ಇನ್ನು ಏನಿದೆ ನಮಗಿಲ್ಲಿ? ಆ್ಯಂಗಲ್ ಡಿ is equal to ಆ್ಯಂಗಲ್ ಡಿ 90 ಡಿಗ್ರಿ. ಹೌದಾ? ಆ್ಯಂಗಲ್ ಡಿ is equal to ಆ್ಯಂಗಲ್ ಡಿ ವಿಚ್ ಈಸ್ 90 ಡಿಗ್ರಿ. ಪ್ರೂವ್ ಮಾಡಿದ್ವಿ ಇವಾಗ ತಾನೆ. ಹೌದಾ? ದೆನ್ AD is equal to DC. ಯಾಕೆ? ಬಿಕಾಸ್ D is the midpoint of AC. D is the midpoint of AC. ಹಾಗಾಗಿ AD is equal to DC. ಬರೀರಿ. AD is equal to DC. ಹೌದಾ? D is the midpoint of AC.
ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ. ಹೌದಾ? ಸೊ ಹಾಗಿದ್ರೆ ಏನು ಕ್ರೈಟೀರಿಯಾ ಅಪ್ಲೈ ಆಗ್ತಾ ಇದೆ ಇಲ್ಲಿ? ಯಾವ ಕ್ರೈಟೀರಿಯಾ ಅಪ್ಲೈ ಆಗ್ತಿದೆ ನೋಡ್ರಿ. ಒಂದು ಸೈಡು, ಇಲ್ಲಿನೂ ಒಂದು ಸೈಡು, ಇಲ್ಲಿನೂ ಒಂದು ಸೈಡು. ಹೌದಾ? ದಿಸ್ ಇಸ್ ದ ಕಾಮನ್ ಸೈಡ್. ಸೊ ಎ ಡಿ ಮತ್ತೆ ಡಿ ಎಂಗಳ ನಡುವೆ 90 ಡಿಗ್ರಿ ಆಂಗಲ್, ಡಿ ಸಿ ಮತ್ತೆ ಡಿ ಎಂಗಳ ನಡುವೆ 90 ಡಿಗ್ರಿ ಆಂಗಲ್. ಹಾಗಿದ್ರೆ ಎಸ್ ಎ ಎಸ್ ಕ್ರೈಟೀರಿಯಾದ ಪ್ರಕಾರ ವಿ ಶಲ್ ಸೇ ಬೈ ಎಸ್ ಎಸ್ ಕ್ರೈಟೀರಿಯಾ, ಬೈ ಎಸ್ ಎ ಎಸ್ ಕ್ರೈಟೀರಿಯಾ ಐ ಶಲ್ ಸೇ ಏನಂತ? ಟ್ರಯಾಂಗಲ್ ADM is congruent to triangle DMC. ಹೌದಾ? is congruent to triangle DMC. ಹಾಗಿದ್ರೆ ನನಗೇನು ಬೇಕೀಗ? CM is equal to AM. ಹೌದಾ? CM is equal to AM by CPCT corresponding parts of congruent triangles. ನಾನು ಹೇಳ್ಬೋದು CM is equal to AM, and this AM also CM is equal to AM is equal to half of AB. ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಓಕೆ, ಫೈನ್. CM is equal to AM is equal to half of AB. Hence proved. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ಹಾಗಿದ್ರೆ ಮಕ್ಕಳೇ, ಇವತ್ತಿನ ಸೆಷನ್ ಒಳಗೆ ನಾವು ಏನನ್ನ ಕಲ್ತ್ವಿ ಅನ್ನೋದು ನಾವು ಒಮ್ಮೆ ಕ್ವಿಕ್ಕಾಗಿ ಸಮರೈಸ್ ಮಾಡೋಣ. ಏನನ್ನ ಕಲ್ತ್ವಿ ನಾವು? NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಅದು ಯಾವುದ್ರ ಮೇಲೆ? ಮಿಡ್ ಪಾಯಿಂಟ್ ಥಿಯರಮ್ ಮೇಲೆ ಇದ್ದಂಥ ಈ ಒಂದು NCERT ಎಕ್ಸಸೈಸ್ ಕ್ವಶನ್ಸ್ನ ಇವತ್ತಿನ ನಮ್ಮ ಸೆಷನಲ್ಲಿ ಸಾಲ್ವ್ ಮಾಡಿದಾಯಿತು. ಹೌದಾ? ಸೊ ಹಾಗಿದ್ರೆ ನಾಳಿನ ಸೆಷನಲ್ಲಿ NCERT ಎಕ್ಸಾಂಪಲರ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ ಈ ಒಂದು ಚಾಪ್ಟರ್ ಮೇಲೆ, ಯಾವುದು? ಕ್ವಾಡ್ರಿಲ್ಯಾಟರಲ್ಸ್ ಮೇಲೆ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಅಭ್ಯಾಸ ಮಾಡಿ. ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು. ಓಕೆ, ಎಸ್.